ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಯುಗಾಂತ್ಯ ಆಗಿದೆ. ಕಣ್ಮರೆಯಾಗಿದ್ದಾರೆ ಕರ್ನಾಟಕದ ರತ್ನ. ಹಾಗೆಯೇ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ವಿಧಿವಶ ಆಗ್ತಾ ಇದ್ದಂತೆ ಸಾಕಷ್ಟು ಜನ ಅವರ ಬಗ್ಗೆ, ಅವರು ನಮ್ಮ ರಾಜ್ಯಕ್ಕೆ ಸಲ್ಲಿಸಿದಂಥ ಸೇವೆ ಆಗಿರಬಹುದು, ಅವರು ಮಾಡಿದಂಥ ಕೆಲಸಗಳಾಗಿರ್ಬೋದು, ರಾಜಕೀಯದಲ್ಲಿ ಯಾವ ರೀತಿಯಾಗಿ ಜೆಂಟಲ್ ಮ್ಯಾನ್ ಆಗಿ ಅವರ ವ್ಯಕ್ತಿತ್ವ ಇತ್ತು ಎಲ್ಲವನ್ನ ನೆನಪು ಹಾಕ್ಕೊಳ್ತಿದ್ದಾರೆ. ಇದೇ ಹೊತ್ತಿನ ವಿಶೇಷ ಎಸ್.ಎಂ. ಕೃಷ್ಣ ಅಸ್ತಂಗತ. ನಾನು ಸಂಪತ್ ಭಂಡಾರು. ರಾಜ್ಯಕ್ಕೆ ಗೊತ್ತಿದೆ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದೆ ಅಂತ. ನಮ್ಮ ಬದುಕಿನ ಬದಲಾವಣೆ ನಿಮ್ಗೆಲ್ಲ ಕಾಣ್ತಾ ಇದೆ. ರಾಜ್ಯ ರಾಜಕಾರಣದ ಹಿರಿಯ ಕೊಂಡಿ ಅಂತ ಹೇಳಿದರೆ ಅದು ಎಸ್.ಎಂ. ಕೃಷ್ಣ ಅವರು. ಮುಖ್ಯಮಂತ್ರಿಯಾಗಿ ಹಾಗೆಯೇ ಬೇರೆ ಬೇರೆ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಅವರು ನಮ್ಮ ರಾಜ್ಯಕ್ಕೆ ಹಾಗೆಯೇ ನಮ್ಮ ದೇಶಕ್ಕೆ ಸಲ್ಲಿಸಿದಂಥ ಸೇವೆಯನ್ನು ಎಲ್ಲರೂ ಕೂಡ ನೆನಪು ಮಾಡಿಕೊಳ್ಳಲೇಬೇಕು. ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತಿಮ ವಿಧಿವಿಧಾನಕ್ಕೆ ತಯಾರಿ ನಡೀತಾ ಇದೆ. ವೈದಿಕ ಅರ್ಚಕರಾಗಿರುವಂಥ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ವಿಧಿವಿಧಾನ ನಡೆಯುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತಿಮ ವಿಧಿವಿಧಾನಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಎಸ್.ಎಂ. ಕೃಷ್ಣ ಯುಗಾಂತ್ಯ ಆಗಿದೆ. ಕಣ್ಮರೆಯಾಗಿದ್ದಾರೆ ಕರ್ನಾಟಕದ ರತ್ನ ಎಸ್.ಎಂ. ಕೃಷ್ಣ ಅವರು. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗ್ತಾ ಇದ್ದಂತೆ ಸಾಕಷ್ಟು ಜನ ಅವರು ಸಲ್ಲಿಸಿದಂಥ ಸೇವೆಯನ್ನ ನೆನಪಿಸಿಕೊಂಡು ಕಂಬನಿಯನ್ನ ಮಿಡಿತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ 1932 ಮೇ 1ರಂದು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಇವರು ಜನಿಸ್ತಾರೆ. ವಿದೇಶಾಂಗ ಸಚಿವರಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಇವರು ಮಾಡಿದಂಥ ಸೇವೆ, ಸಲ್ಲಿಸಿದಂಥ ಸೇವೆಯನ್ನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಲೇಬೇಕು. 93 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. ಮನೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ದೂರದೃಷ್ಟಿಯ ನಾಯಕ ಎಸ್.ಎಂ. ಕೃಷ್ಣ. ಬೆಂಗಳೂರಿಗೆ ಜಾಗತಿಕ ಮನ್ನಣೆ ಸಿಗೋಕೆ ಅವರೇ ಮುಖ್ಯ ಕಾರಣ. ಬೆಂಗಳೂರು ಸಿಲಿಕಾನ್ ಸಿಟಿ ಆಗೋಕ್ಕೆ ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಇದೆಯಲ್ಲ, ಎಲ್ಲರೂ ಕೂಡ ನೆನಪು ಮಾಡಿಕೊಳ್ಳಲೇಬೇಕು. ನಮ್ಮ ಬೆಂಗಳೂರನ್ನು ಯಾಕೆ ಸಿಲಿಕಾನ್ ಸಿಟಿ ಅಂತ ಕರೀತಾರೆ? ಅದ್ರ ಹಿಂದಿರುವಂಥ ಕಾರಣ ಏನು? ಇಷ್ಟು ದೊಡ್ಡ ಮಟ್ಟದಲ್ಲಿ IT ಹಬ್ಬ ಆಗಿ ನಮ್ಮ ಬೆಂಗಳೂರು ಬೆಳಿಲಿಕ್ಕೆ ಕಾರಣ ಏನು? ಇದಕ್ಕೆಲ್ಲ ಕಾರಣ ಈ ಧೀಮಂತ ವ್ಯಕ್ತಿ ಎಸ್.ಎಂ. ಕೃಷ್ಣ ಅವರು. ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಸಾಕಷ್ಟು ಗಣ್ಯರು ಬಂದು. ರಾಜಕೀಯದ ಜೆಂಟಲ್ ಮ್ಯಾನ್ ವ್ಯಕ್ತಿತ್ವ ಅವರದ್ದು. ರಾಜ್ಯ ಕಂಡಂಥ ಅಪರೂಪದ ಸರಳ ಸಜ್ಜನಿಕೆಯ ರಾಜಕಾರಣಿ. ರಾಜ್ಯ ರಾಜಕಾರಣದ ಅಜಾತ ಶತ್ರು ಅಂತ ಕರೀಬಹುದು. ಅವರ ರಾಜಕೀಯ ಜೀವನವೇ ತುಂಬ ರೋಚಕವಾಗಿತ್ತು. ಅಳೆದು ತೂಗಿ ಮಾತನಾಡ್ತಾ ಇದ್ರು. ಭಾಷೆಯ ಮೇಲೆ ಅವರಿಗಿದ್ದಂಥ ಹಿಡಿತ ನಿಜಕ್ಕೂ ಯಾವ ರೀತಿಯಾಗಿ ಮಾತಾಡ್ತಾ ಇದ್ರು, ಅದು ಕನ್ನಡ ಆಗಿರ್ಬೋದು, ಬೇರೆ ಭಾಷೆಗಳಾಗಿರ್ಬೋದು, ಆಂಗ್ಲ ಭಾಷೆ ಆಗಿರ್ಬೋದು, ಎಷ್ಟು ಚಂದವಾಗಿ ಮಾತನಾಡ್ತಾ ಇದ್ರು ಎಸ್.ಎಂ. ಕೃಷ್ಣ. ಒಬ್ಬ ರಾಜಕಾರಣಿಗೆ ಬೇಕಾದಂಥ ಎಲ್ಲ ಗುಣಗಳು ಅವರಿಗಿತ್ತು. ನೆನಪು ಮಾಡಿಕೊಳ್ಳಲೇಬೇಕು ಈ ಸಂದರ್ಭದಲ್ಲಿ. ಬ್ರ್ಯಾಂಡ್ ಬೆಂಗಳೂರಿನ ಕನಸುಗಾರರು. ಬೆಂಗಳೂರಿನ IT ಸಿಟಿ ಮಾಡಿದ್ದೆ ಎಸ್.ಎಂ. ಕೃಷ್ಣ ಅವರು. ಬೆಂಗಳೂರಿನ ಸಿಂಗಾಪುರ ಮಾಡುವಂಥ ಕನಸನ್ನು ಕೂಡ ಕಂಡಿದ್ರು. ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಬಾರದೂರಿಗೆ ಮಾಜಿ ಮುಖ್ಯಮಂತ್ರಿಗಳು ಪ್ರಯಾಣವನ್ನು ಬೆಳೆಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ 1932 ಮೇ 1ರಂದು ಎಸ್.ಎಂ. ಕೃಷ್ಣ ಅವರು ಜನಿಸಿದರು. ಮುಂದೆ ವಿದೇಶಾಂಗ ಸಚಿವರಾಗಿ ದೇಶವನ್ನು ಪ್ರತಿನಿಧಿಸುವ ಮಟ್ಟಕ್ಕೆ ಬೆಳೆದಿದ್ದು ಒಂದು ರೀತಿ ಸ್ಫೂರ್ತಿದಾಯಕ ಕತೆ. ಇತ್ತೀಚಿನ ರಾಜಕಾರಣಿಗಳನ್ನು ಗಮನಿಸಬೇಕು, ಆದರೆ ಕಂಪ್ಯಾರಿಸನ್ನೇ ಇಲ್ಲ. ಎಸ್.ಎಂ. ಕೃಷ್ಣ ಅವರ ಜೊತೆಗೆ ಯಾವ ವ್ಯಕ್ತಿತ್ವವನ್ನು ಕೂಡ ಕಂಪೇರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಹೋಲಿಕೆ ಮಾಡೋಕ್ಕೂ ಕೂಡ ಸಾಧ್ಯ ಆಗೋದು ಇಲ್ಲ. ಯಾಕಂತ ಹೇಳಿದರೆ ಎಸ್.ಎಂ. ಕೃಷ್ಣ ವೆಲ್ ಎಜುಕೇಟೆಡ್, ಉತ್ತಮ ಶಿಕ್ಷಣವನ್ನು ಪಡ್ಕೊಂಡು ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು. ಏನು ಮಾಡಬೇಕು ರಾಜಕಾರಣದಲ್ಲಿ ಎನ್ನುವಂಥ ದೂರದೃಷ್ಟಿ ಅವರಲ್ಲಿ ಸ್ಪಷ್ಟವಾಗಿತ್ತು. ಹೀಗಾಗಿ ನಮ್ಮ ಬೆಂಗಳೂರನ್ನು IT ಸಿಟಿ ಅಥವಾ ಸಿಲಿಕಾನ್ ಸಿಟಿ ಮಾಡುವಲ್ಲಿ ಅವರು ಕಂಡಂಥ ಕನಸು ಇದೆಯಲ್ಲ ಬಹಳ ಪ್ರಮುಖ ಆಗುತ್ತೆ.
ಅಂಥ ಒಬ್ಬ ಕನಸುಗಾರ ಅಥವಾ ಅಂಥ ಒಬ್ಬ ದೂರದೃಷ್ಟಿ ಆಲೋಚನೆ ಉಳ್ಳಂಥ ವ್ಯಕ್ತಿತ್ವ ಅವರದ್ದು. ಅದಕ್ಕೆ ನಮ್ಮ ಬೆಂಗಳೂರು ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅಂತ ಹೇಳೋದಕ್ಕೆ ಅದಕ್ಕೆ ಕಾರಣ ಎಸ್ ಎಂ ಕೃಷ್ಣ ಅವರು. ಪ್ರತಿಯೊಬ್ಬ IT ಉದ್ಯೋಗಿ ಕೂಡ ಈ ಸಂದರ್ಭದಲ್ಲಿ ಅವರನ್ನು ನೆನಪು ಮಾಡಿಕೊಳ್ಬೇಕು. ಎಸ್ ಎಂ ಕೃಷ್ಣ ಅವರ ಕೊಡುಗೆ ಅಂಥದ್ದು ಅಂಥೇಳಿ ಗಮನಿಸಿದ. ಹಾಗೆಯೇ ಮೈಸೂರಿನ ಶ್ರೀ ರಾಮಕೃಷ್ಣ ವಿದ್ಯಾ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಅವರು ಪಡಿತಾರೆ. ಹುಟ್ಟೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ, ಆದ ಬಳಿಕ ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಪ್ರೌಢ ಶಿಕ್ಷಣ, ನಂತರ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕಲಾ ವಿಭಾಗದಲ್ಲಿ BA ಪದವಿಯನ್ನು ಮುಗಿಸಿ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪೂರೈಸಿದರು. ನಂತರ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ತೆರಳುತ್ತಾರೆ. ಟೆಕ್ಸಾಸ್ನಲ್ಲಿ ಓದ್ತಾರೆ ಅವರು. 1962ರಲ್ಲಿ ರಾಜಕೀಯವನ್ನು ಪ್ರವೇಶಿಸಿದ ಬಳಿಕ ಯಾವತ್ತೂ ಕೂಡ ಅವರು ಹಿಂದಿರುಗಿ ನೋಡಲೇ ಇಲ್ಲ. ಯಾವ ರೀತಿ ಕನಸುಗಳನ್ನು ಕಟ್ಕೊಂಡಿದ್ರು ನಾನು ಹೇಳ್ತಾ ಇದ್ದೆ ಆಗಲೂ ಕೂಡ. ಎಸ್ ಎಂ ಕೃಷ್ಣ ಅವರ ವ್ಯಕ್ತಿತ್ವ ಎಂಥದ್ದು, ಕಂಪ್ಯಾರಿಸನ್ನೇ ಇಲ್ಲ, ಯಾರಿಗೂ ಕೂಡ ಹೋಲಿಕೆ ಮಾಡೋಕ್ಕೂ ಕೂಡ ಸಾಧ್ಯವೇ ಇಲ್ಲ. ಅಂಥ ವ್ಯಕ್ತಿತ್ವ ಅವರದ್ದು. ನಮ್ಮನ್ನೆಲ್ಲರನ್ನು ಬಿಟ್ಟು ಹೋಗಿದ್ದಾರೆ. ಅವರ ಹುಟ್ಟೂರಿನಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆಯೇ ಬಿಡದಿ, ರಾಮನಗರ, ಕೆಂಗೇರಿ, ಚನ್ನಪಟ್ಟಣದಲ್ಲಿ ಜನತಾ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವರ ರಾಜಕೀಯ ಜೀವನ ಹೆಂಗಿತ್ತು, ಅವರ ವ್ಯಕ್ತಿತ್ವ ಹೆಂಗಿತ್ತು, ಅವರು ನಡೆದು ಬಂದ ದಾರಿ ಹೆಂಗಿತ್ತು, ಇದೆಲ್ಲ ವಿಚಾರಗಳ ಕುರಿತು ನಾವು ನಿಮಗೆ ಈ ಸಂದರ್ಭದಲ್ಲಿ ಎಳೆಯಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಿಜಕ್ಕೂ ಶ್ಲಾಘನೀಯ. ಪ್ರತಿಯೊಬ್ಬರೂ ಕೂಡ ನೆನಪು ಮಾಡಿಕೊಳ್ಳಲೇಬೇಕಾದಂಥ ವ್ಯಕ್ತಿ ಕೂಡ ಹೌದು. ಹಾಗೆಯೇ ಅವರ ರಾಜಕೀಯ ಜೀವನ ಹೆಂಗಿತ್ತು, ಬಲು ರೋಚಕವಾದಂಥ ರಾಜಕೀಯ ಜೀವನ, ಜೆಂಟಲ್ಮನ್ ವ್ಯಕ್ತಿತ್ವ ಅಂತ ನಾವೇನು ಕರಿತೀವಿ. ನಿಜಕ್ಕೂ ಎಸ್ ಎಂ ಕೃಷ್ಣ ಅವರ ಕೊಡುಗೆಯನ್ನು ಪ್ರತಿಯೊಬ್ಬರೂ ಕೂಡ ನೆನಪು ಮಾಡಿಕೊಳ್ಳಲೇಬೇಕು. ಎಲ್ಲರೂ ಕೂಡ ಹೇಳ್ತೀವಿ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಅಂತೇಳಿ. ಬ್ರ್ಯಾಂಡ್ ಬೆಂಗಳೂರು, ನಮ್ಮ ಬೆಂಗಳೂರು ಆ ರೀತಿಯಾಗಿರಬೇಕು, ನಮ್ಮ ಬೆಂಗಳೂರನ್ನು ಬೇರೆ ಬೇರೆ ನಗರಗಳಿಗೆ ಕಂಪೇರ್ ಮಾಡಿ ಹೇಳೋದಿದೆ ನಾವು. ನಮ್ಮ ಬೆಂಗಳೂರು ಆ ರೀತಿಯಾಗಿರಬೇಕು, ಈ ರೀತಿಯಾಗಿರಬೇಕು. ಆದರೆ ಈ ಎಲ್ಲ ಕನಸುಗಳಿಗೆ ರೂವಾರಿ ಎಸ್ ಎಂ ಕೃಷ್ಣ ಅವರು. ಎಲ್ಲ ಕನಸುಗಳಿಗೆ ರೂವಾರಿ ಎಸ್ ಎಂ ಕೃಷ್ಣ ಅವರು. ಕನಸು ಕಂಡಂಥ ವ್ಯಕ್ತಿ. ಹಾಗೆಯೇ ಬೆಂಗಳೂರನ್ನು IT ಸಿಟಿ ಮಾಡಿದಂಥ ವ್ಯಕ್ತಿ. ಪ್ರತಿಯೊಬ್ಬ IT ಉದ್ಯೋಗಿಗೂ ಕೂಡ ಎಷ್ಟೋ IT ಕಂಪನಿಗಳು ನಮ್ಮ ಬೆಂಗಳೂರಿನಲ್ಲಿವೆ. ಪ್ರತಿಯೊಬ್ಬ IT ಉದ್ಯೋಗಿಗಳು ಕೂಡ ಈ ಸಂದರ್ಭದಲ್ಲಿ ಅಥವಾ ತಾವು ಕೆಲಸ ಮಾಡುವಂಥ ಪ್ರತಿ ಸಂದರ್ಭದಲ್ಲಿ ಈ ವ್ಯಕ್ತಿಯನ್ನು ನೆನಪು ಮಾಡಿಕೊಳ್ಳಲೇಬೇಕು. ಇಂಥ ಕನಸುಗಾರ ಬೆಂಗಳೂರನ್ನ ಸಿಂಗಾಪುರ ಮಾಡುವಂಥ ಕನಸನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಕಂಡಿದ್ರು. ಅಪರೂಪದ ವ್ಯಕ್ತಿತ್ವ, ಹಿರಿಯ ರಾಜಕಾರಣಿ, ನಮ್ಮನ್ನೆಲ್ಲರನ್ನ ಬಿಟ್ಟು ಬಾರದೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ನಿಜಕ್ಕೂ ಕರುನಾಡು ಶೋಕದಲ್ಲಿ ಮುಳುಗಿದೆ. ಎಸ್ ಎಂ ಕೃಷ್ಣ ಅವರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅವರು ನಡೆದು ಬಂದ ಹಾದಿ, ಅವರ ಜೀವನ ಹೆಂಗಿತ್ತು, ರಾಜಕೀಯದಲ್ಲಿ ಅವರು ಮಾಡಿದಂಥ ಸಾಧನೆ, ಕರುನಾಡಿಗೆ ಅಥವಾ ಭಾರತಕ್ಕೆ ಅವರು ನೀಡಿದಂಥ ಕೊಡುಗೆ ಏನು, ಎಲ್ಲ ವಿಚಾರಗಳ ಕುರಿತು ನಾವು ನಿಮಗೆ ಎಳೆಯಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಿಜಕ್ಕೂ ಕೂಡ ಓರ್ವ ಅಪರೂಪದ ರಾಜಕಾರಣಿಯನ್ನು ನಾವು ಕಳ್ಕೊಂಡು ಕರುನಾಡು ಕಣ್ಣೀರು ಹಾಕ್ತಾ ಇದೆ. ಇದೇ ವಿಚಾರದ ಕುರಿತು ಮಾತನಾಡೋಕ್ಕೆ ನನ್ನ ಜೊತೆಯಲ್ಲಿ ಹಿರಿಯ ಪತ್ರಕರ್ತರಾಗಿರುವಂಥ ರವೀಂದ್ರ ರೇಷ್ಮಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ ಕೂಡ ಸರ್ ಇದು ಬೇಸರದ ವಿಚಾರ. ಓರ್ವ ಹಿರಿಯ ರಾಜಕಾರಣಿಯನ್ನು ನಾವು ಕಳ್ಕೊಂಡಿದ್ದೇವೆ. ದೊಡ್ಡ ಕನಸುಗಾರ ಅವರು. ಕಂಡಂಥ ಕನಸಲ್ಲಿ ಎಷ್ಟೋ ಜನ ಇವತ್ತು IT ಉದ್ಯೋಗ ಆಗಿರ್ಬೋದು, ನಮ್ಮ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಕರೆಯೋಕೆ ಪ್ರಮುಖ ಕಾರಣವೇ ಅವರು ನಡೆದು ಬಂದ ಹಾದಿ, ಅವರ ರಾಜಕೀಯ ಜೀವನದ ಬಗ್ಗೆ ಮೆಲುಕು ಹಾಕ್ತಾ ಹೋಗೋದಾದ್ರೆ ಸರ್. ಎಸ್ ಎಂ ಕೃಷ್ಣ ಅವರು ಸಾರ್ವಜನಿಕ ಬದುಕಿನ ಸಭ್ಯತೆ, ಸೂಕ್ಷ್ಮತೆ, ಸೊಗಸುಗಾರಿಕೆ ಮತ್ತು ದೂರದರ್ಶಿತ್ವದ ಸಂಕೇತವಾಗಿದ್ದರು. ಹಾಗಾಗಿ ಅವರದು ಒಂಥರ ಬಹು ಆಯಾಮಗಳ ವ್ಯಕ್ತಿತ್ವ. ಅವ್ರನ್ನ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಹೌದು, ವೃತ್ತಿ ರಾಜಕಾರಣಿ ಆಗಿದ್ರು ನಿಜ. ಅದಕ್ಕೂ ಮೀರಿ
ನಾಗರಿಕ ಬದುಕಿನ ಸರ್ವಶ್ರೇಷ್ಠ ಮಾದರಿ ಅಂತಾಗಿದ್ರು. ಅವ್ರ ವ್ಯಕ್ತಿತ್ವ ಆ ಥರ ಇತ್ತು. ಹೌದು. ನನ್ನ ವೈಯಕ್ತಿಕ ನೆನಪು ಯಾವ ಥರ ಅಂತಂದರೆ, ನನಗೆ ಮುಖಾಮುಖಿ ಒಡನಾಟ ಇರಲಿಲ್ಲ. ಆದರೆ ಕಳೆದ 42 ವರ್ಷಗಳ ನನ್ನ ಹವ್ಯಾಸಿ ಪತ್ರಿಕೋದ್ಯಮದಲ್ಲಿ ಹಲವಾರು ಬಾರಿ ಅವ್ರನ್ನ ಟೀಕಿಸಿದ್ದೆ. ಅಷ್ಟೇ ಅಲ್ಲ, ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲೂ ಕೂಡ ನಮಗೆಲ್ಲ ಅವಾಗಿನ್ನೂ ಸಮಾಜವಾದಿ ಕಾಲದ ಗುಂಗಿತ್ತು. ಅವರು ಏಕಾಏಕಿ ಜಾಗತೀಕರಣದ ಒಂದೊಂದೇ ಪ್ರಯೋಗಗಳಿಗೆ ಕರ್ನಾಟಕವನ್ನೇ ಪ್ರಯೋಗಶಾಲೆಯಾಗಿ ಬಳಸಲಿಕ್ಕೆ ಶುರು ಮಾಡಿಬಿಟ್ರು. ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋ ಪರಿಕಲ್ಪನೆಯ ಮೂಲಕ ಖಾಸಗಿ ಕಾರ್ಪೊರೇಟ್ ವಲಯವನ್ನು ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗೆ ಬಳಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ರು. ವಿಶೇಷವಾಗಿ ಇನ್ಫೋಸಿಸ್ ಪ್ರತಿಷ್ಠಾನ ಅವ್ರನ್ನೆಲ್ಲ ತೊಡಗಿಸ್ಕೊಂಡ್ಬಿಟ್ಟು ಆಗ ನಮಗೆಲ್ಲ ಒಂಥರ ಗೇಲಿ ಮಾಡ್ತಾ ಇದ್ವಿ ಅವ್ರನ್ನ. ಟಾಸ್ಕ್ ಫೋರ್ಸ್ ತಾಲಿಬಾನ್ಗಳು ಅಂತಂದ್ಬಿಟ್ಟು ಈ BATF ಅದರಲ್ಲಿದ್ದ ಈ ಹೈಟೆಕ್ ಜಗತ್ತಿನ ಈ ಗಣ್ಯಾತಿ ಗಣ್ಯರೆಲ್ಲ ನಾವು ಗೇಲಿ ಮಾಡ್ತಾ ಇದ್ವಿ. ಮುಂದೆ ನಿಧಾನವಾಗಿ ನಮ್ಗೆ ಅರ್ಥವಾಗಕ್ಕೆ ಶುರುವಾಯಿತು. ನೋಡಿ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಅಂದರೆ ಬಯೋಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇತ್ಯಾದಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅತ್ಯಂತ ಸರಳ ಅನ್ನೋ ರೀತಿಯಲ್ಲಿ ಭಾರತದಲ್ಲಿ ಅನುಷ್ಠಾನ ಮಾಡಿಬಿಟ್ರು, ಬೆಂಗಳೂರಿನಲ್ಲಿ ಅನುಷ್ಠಾನ ಮಾಡಿಬಿಟ್ರು ವಿವಿಧ ಬಹುರಾಷ್ಟ್ರೀಯ ಮತ್ತು ದೇಶಿ ಕಂಪನಿಗಳ ಈ ಹೊಸ ತಲೆಮಾರಿನ ಉದ್ಯಮದಾರರು. ಹೌದು. ಅದೇ ರೀತಿ ಯಾವಾಗ SM ಕೃಷ್ಣ ಅವರು ಅವ್ರನ್ನ ಈ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡ್ರು, ಈ ಫುಟ್ಪಾತ್ ಮೇಲೆ ಓಡಾಡ್ತಾ ಇರೋ ಪಾದಚಾರಿಗಳು, ನಮ್ಮ ಮಧ್ಯಮ ವರ್ಗದಲ್ಲ ಪಾದಚಾರಿಗಳಾಗೋದು ಬಿಟ್ಬಿಟ್ಟು ಭಾಳ ವರ್ಷಗಳಾಗ್ಬಿಡ್ತು. ನಾವೆಲ್ಲ ಅಷ್ಟೊತ್ತಿಗಾಗಲೇ ಸ್ಕೂಟ್ರು, ಮೋಟ್ರ್ ಬೈಕು, ಕಾರ್ಗಳಲ್ಲಿ ಓಡಾಡ್ತಾ ಇದ್ವಿ. ಆದ್ರೆ ಪಾದಚಾರಿಗಳಾಗಿ ಓಡಾಡೋರ ಭಾವನೆ ನಮ್ಗೆ ಅರ್ಥವಾಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಿರ್ಮಲಾ ಬ್ಯಾಂಗ್ಳೂರು ಟಾಯ್ಲೆಟ್ಗಳನ್ನು, ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಚಾಲನೆ ಕೊಟ್ಟರು SM ಕೃಷ್ಣ ಅವರು. ಅಂದರೆ ಕೇವಲ ₹1 ಯೂಸ್ ಆ್ಯಂಡ್ ಪೇ ಟಾಯ್ಲೆಟ್ ಅನ್ನೋ ಒಂದು ಪರಿಕಲ್ಪನೆ ಬಂದಿದ್ದು ಆವಾಗ. ಕೇವಲ ₹1 ಸ್ವಚ್ಛವಾದ, ನಿರ್ಮಲವಾದ, ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು ನಿರ್ಮಲಾ ಬ್ಯಾಂಗ್ಳೂರು ಶೌಚಾಲಯ ನಿರ್ಮಾಣ ಆಯಿತು. ಅದೇ ರೀತಿ ನಾವು ಸಿಟಿ ಬಸ್ಗಳು ಓಡಾಡೋದು ಬಿಟ್ಟು ಎಷ್ಟೋ ವರ್ಷಗಳಾಯಿತು ಮಧ್ಯಮ ವರ್ಗದವರು. ಆದರೆ ಬಡವರು, ಕೆಳ ಮಧ್ಯಮ ವರ್ಗದವ್ರಿಗೆ ಸಿಟಿ ಬಸ್ಗಳು ಇವತ್ತಿಗೂ ಆಧಾರ ಓಡಾಟಕ್ಕೆ. ಸಿಟಿ ಬಸ್ ಸ್ಟಾಪ್ಗಳ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಇತ್ತು. ಮಹಾನಗರ ಪಾಲಿಕೆ ಆಗಲಿ ಅಥವಾ ಬೆಂಗಳೂರು ಸಾರಿಗೆ ಸಂಸ್ಥೆ ಆಗಲಿ, ಫುಟ್ಪಾತ್ಗಳು ಅಂದರೆ ಒಂಥರ ಕೊಳಕು, ಒಂಥರ ತಾಣಗಳ ಥರ ಇದ್ವು. ಅಂಥದ್ರಲ್ಲಿ ಈ ಖಾಸಗಿ ಕಾರ್ಪೊರೇಟ್ ವಲಯಗಳ ಸಹಭಾಗಿತ್ವದಿಂದ ಅತ್ಯುತ್ತಮ ಗುಣಮಟ್ಟದ ಬಸ್ ಸ್ಟಾಪ್ಗಳ ನಿರ್ಮಾಣ ಆಗೋದು. ಬಸ್ ಸ್ಟಾಪ್ಗಳ ಸುಂದರೀಕರಣ, ಸಿಟಿ ಬಸ್ ಸ್ಟಾಪ್ಗಳ ಸುಂದರೀಕರಣ ಆಯ್ತಲ್ಲ ಆ ಕಾಲದಲ್ಲಿ. ಮುಂದೆ ಅದೇ ತತ್ವವನ್ನು ಮುಂದುವರಿಸ್ತಾ ಅನೇಕ ಪೊಲೀಸ್ ಠಾಣೆಗಳ ಆಧುನೀಕರಣ ಆಗೋಗ್ಬಿಟ್ಟು ಪೊಲೀಸ್ ಠಾಣೆಗಳನ್ನು ಅವರು ತಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ 1991ರಲ್ಲಿ PV ನರಸಿಂಹರಾವ್ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಜಾರಿಗೊಳಿಸಿದ ಆ ಜಾಗತೀಕರಣ, ಆರ್ಥಿಕ ಉದಾರೀಕರಣ ಮತ್ತು ಖಾಸಗೀಕರಣದ ಪ್ರಯೋಗ ಏನಿತ್ತು ಅದನ್ನು ಸಾಕ್ಷಾತ್ಕಾರಗೊಳಿಸಿದ್ದು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಇಡೀ ದೇಶವೇ ಬೆರಗುಗಣ್ಣಿಂದ ನೋಡೋ ಹಾಗೆ ಅದನ್ನು ಸಾಕ್ಷಾತ್ಕಾರಗೊಳಿಸಿದ್ದು SM ಕೃಷ್ಣ ಅವರು. ಹಾಗಾಗನೇ SM ಕೃಷ್ಣ ಅವರ ಸಾಧನೆಯನ್ನು ಹೀಗೆ ಅಂತಂದ್ಬಿಟ್ಟು ನಾವು ಅಳಿಯೋದಕ್ಕೂ ಅಸಾಧ್ಯ. ಖಂಡಿತ. ಆ ಟೈಮಲ್ಲಿ ಯಾವ ರೀತಿ ಬದಲಾವಣೆ ಬಂತು, ರೂಪಾಂತರಗೊಳ್ತು ಅಂತಂದರೆ, SM ಕೃಷ್ಣ ಅವರ ರಾಜಕೀಯ ಆರಂಭ ಆದಾಗ ಅವರನ್ನು ನೆಹರು ಯುಗ ಧರ್ಮದಲ್ಲಿ ಅವರು ಅರಳಿದ್ದು, ಸಾರ್ವಜನಿಕ ಬದುಕಿಗೆ ಬಂದಿದ್ದು 1962-63ರಲ್ಲಿ ಅವರು ವಿದೇಶದಲ್ಲಿ ಕಾನೂನು ಪದವಿಯನ್ನು ಪಡ್ಕೊಂಡ್ಬಿಟ್ಟು ವ್ಯಾಸಂಗ ಮಾಡ್ಕೊಂಡ್ಬಂದ್ಬಿಟ್ಟು ಬೆಂಗಳೂರಿನ ರೇಣುಕಾಚಾರ್ಯ ಲಾ ಕಾಲೇಜಿನಲ್ಲಿ ಅವರು ಸ್ವಲ್ಪ ಕಾಲ ಲೆಕ್ಚರ್ ಆಗಿ ಕೂಡ ಕೆಲಸ ಮಾಡ್ತಾಯಿದ್ರು. ಆಮೇಲೆ ರಾಜಕೀಯ ಸೆಳೆತಕ್ಕೊಳಗಾಗ್ಬಿಟ್ಟು ಅವರು ಪ್ರಜಾ ಸಮಾಜವಾದಿ ಪಕ್ಷದ ಮೂಲಕ ಅವರು ಅಸೆಂಬ್ಲಿಗೆ ಬಂದರು. ಆ ಕಾಲದಲ್ಲಿ HK ವೀರಣ್ಣಗೌಡ ಅನ್ನೋ ಒಬ್ಬ ಬಲಿಷ್ಠ ಪ್ರಭಾವಶಾಲಿ ಹಿರಿಯ ನಾಯಕರನ್ನು ಸೋಲಿಸ್ಬಿಟ್ಟು ಅವ್ರು ಬಂದ್ರಂತೆ. ಆದರೆ ಆ ಕಾಲದಲ್ಲಿ ಸಾರ್ವಜನಿಕ ಉದ್ಯಮಗಳೆಲ್ಲ ಬೆಂಗಳೂರಿನಲ್ಲೇ ಇದ್ವು. ಅಂದರೆ ಜವಾಹರ್ಲಾಲ್ ನೆಹರು ಅವರ ಪರಿಕಲ್ಪನೆ ಆಗಿತ್ತು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಶಾಲ್ ಬಿ ಎಟ್ ದ ಕಮಾಂಡಿಂಗ್ ಹೈಟ್ಸ್ ಆಫ್ ಎಕಾನಮಿ ಅಂತ. ಸಾರ್ವಜನಿಕ ಉದ್ಯಮಗಳೇ ಇಡೀ ಆರ್ಥಿಕ ವ್ಯವಸ್ಥೆಯ ಉತ್ತುಂಗದಲ್ಲಿರಬೇಕು ಅನ್ನೋದು. ಅಂದರೆ ಅವಾಗ ಉದ್ಯೋಗ ನಿರ್ಮಾಣ, ಉತ್ಪಾದನಾ ಚಟುವಟಿಕೆ ಎಲ್ಲನೂ ಅವೆಲ್ಲದಕ್ಕೂ ಬೆಂಗಳೂರ ರಾಜಧಾನಿ ಆಗಿಬಿಟ್ಟಿತ್ತು. ನೋಡಿ, ಮನಸ್ಸು ಮಾಡಿದ್ರೆ ಜವಾಹರ್ಲಾಲ್ ನೆಹರು ಉತ್ತರ ಪ್ರದೇಶದಲ್ಲಿ ಮಾಡ್ಬೋದಾಗಿತ್ತು, ಅವರ ರಾಜ್ಯ, ತವರ ರಾಜ್ಯ ಅಂತ. ಇಲ್ಲ, ಬೆಂಗಳೂರಿನಲ್ಲೇ HMT, HIL, BEL, ITI ಇವೆಲ್ಲ ಸಾರ್ವಜನಿಕ ಉದ್ಯಮಗಳು ಇದ್ದೇ ಇದು. ಸೊ ಸಾರ್ವಜನಿಕ ಉದ್ಯಮಗಳ ಪ್ರಾಬಲ್ಯ ಇದ್ದಾಗ SM ಕೃಷ್ಣ ಅವರು ರಾಜಕಾರಣವನ್ನು ಪ್ರವೇಶಿಸಿದರು. ದೇವರಾಜ ಅರಸು ಕಾಲದಲ್ಲಿ ಅವರು ಕೈಗಾರಿಕಾ ಮಂತ್ರಿ ಆದರು. ಕೈಗಾರಿಕಾ ಮಂತ್ರಿ ಆಗಿದ್ದಾಗ ವಿಕ್ರಾಂತ್ ಟೈರ್ ಕಾರ್ಖಾನೆ ತಮ್ಮ ತವರು ಜಿಲ್ಲೆ ಮಂಡ್ಯದಲ್ಲಿ ಆ ವಿಕ್ರಾಂತ್ ಟೈರ್ ಕಾರ್ಖಾನೆಯನ್ನು ಸ್ಥಾಪಿಸಿದ್ರು ಆ ಕಾಲದಲ್ಲಿ. ಆಮೇಲೆ ಅವರ ದೂರದರ್ಶಿತ್ವ ಹೇಗಿತ್ತು ಅಂದರೆ, ಇವತ್ತಿನ IT ಪಾರ್ಕ್ಗಳು, ಎಲೆಕ್ಟ್ರಾನಿಕ್ ಸಿಟಿಗಳೇನಿದೆ ಅದಕ್ಕೆ ಬೇಕಾದಂಥ ನೀಲನಕ್ಷೆಯನ್ನು ರೂಪಿಸಿದ್ದು SM ಕೃಷ್ಣ ಅವರೇ. ಮುಂದೆ ಯಾವುದೋ ಒಂದು ಕಾಲದಲ್ಲಿ ಈ ಥರದ ತಂತ್ರಜ್ಞಾನ ಅಭಿವೃದ್ಧಿಗೊಳ್ತಾ ಹೋಗುತ್ತೆ, ವಿಕಾಸಗೊಳ್ಳುತ್ತಾ ಹೋಗುತ್ತೆ ಅಂತಂದ್ಬಿಟ್ಟು ಆ ಕಾಲದಲ್ಲಿ ಅದಕ್ಕೆ ಬೇಕಾದಂಥ ಬ್ಲೂ ಪ್ರಿಂಟ್ ತಯಾರು ಮಾಡಿದ್ರು SM ಕೃಷ್ಣ ಅವರು. ರಾಜಕೀಯವಾಗಿ ಅವರು ವಿಪರೀತವಾದ ಏರಿಳಿತಗಳನ್ನು ಅನುಭವಿಸಬೇಕಾಗಿ ಬಂತು. ಖಂಡಿತ ಸರ್.
1977ರಲ್ಲಿ ತುರ್ತು ಪರಿಸ್ಥಿತಿ ನಂತರ ಯಾವಾಗ ಉತ್ತರ ಭಾರತ ಉದ್ದಗಲಕ್ಕೂ ಇಂದಿರಾ ಗಾಂಧಿ ಸರ್ಕಾರ ಪತನ ಆಯಿತು, ಇಂದಿರಾ ಗಾಂಧಿ ಪಕ್ಷ ಪತನ ಆಯಿತು, ಇಂದಿರಾ ಗಾಂಧಿಯವರು ಅಧಿಕಾರ ಕಳ್ಕೊಂಡ್ರು, ರಾಜಕೀಯ ವನವಾಸದಲ್ಲಿದ್ದರು. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ವಿಭಜನೆ ಆಯಿತು. ಸೊ ಆಗ ಎಸ್ ಎಂ ಕೃಷ್ಣ ಅವರು ಕೂಡ ದೇವರಾಜ ಅರಸು ಸಖ್ಯ ತೊರೆದ್ಬಿಟ್ಟು ಬ್ರಹ್ಮಾನಂದ ರೆಡ್ಡಿ ಕಾಂಗ್ರೆಸ್ಗೆ ಹೋಗ್ಬಿಟ್ರು. ಇಲ್ಲಿ ಕೆ ಎಚ್ ಪಾಟೀಲ್, ಇವತ್ತು ಎಚ್ ಕೆ ಪಾಟೀಲ್ ತಂದೆಯವರು ರೆಡ್ಡಿ ಕಾಂಗ್ರೆಸ್ನ ಮುಖ್ಯಸ್ಥರಾದರು. ಎಸ್ ಎಂ ಕೃಷ್ಣ ಇತ್ಯಾದಿಯಾಗಿ ಇವರೆಲ್ಲ ರೆಡ್ಡಿ ಕಾಂಗ್ರೆಸ್ ಸೇರ್ಕೊಂಡ್ಬಿಟ್ಟು ಅಲ್ಲಿ ಅವ್ರಿಗೆ ಸೋಲಾಯಿತು. 1978 ಅಸೆಂಬ್ಲಿ ಚುನಾವಣೆ ಸೋಲಾಯಿತು. ಆ ಅಜ್ಞಾತವಾಸವನ್ನು ಕೂಡ ಸಮಚಿತ್ತದಿಂದ ನಿಭಾಯಿಸ್ತಾ ಬಂದ ಎಸ್ ಎಂ ಕೃಷ್ಣ ಅವರು ಮುಂದೆ 1980 ಲೋಕಸಭಾ ಚುನಾವಣೆ, ಅಂದರೆ ಇಂದಿರಾ ಗಾಂಧಿ ಅವರು ಮತ್ತೆ ಮರುಆಗಮನ ಆಯಿತು ಅಧಿಕಾರ ಸ್ಥಾನಕ್ಕೆ. 3 ವರ್ಷದಲ್ಲಿ ಅವರು ಅಜ್ಞಾತವಾಸ ಕಳ್ಕೊಂಡ್ಬಿಟ್ಟು ವಾಪಸ್ ಬಂದ್ರಲ್ಲ, ಆಗ ವೀರೇಂದ್ರ ಪಾಟೀಲ್, ಎಂ ರಾಜಶೇಖರ್ ಮೂರ್ತಿ ಇತ್ಯಾದಿ ಸಂಸ್ಥಾ ಕಾಂಗ್ರೆಸ್ನ ನಾಯಕರ ಜೊತೆಗೆ ಎಸ್ ಎಂ ಕೃಷ್ಣ ಅವರು ಕೂಡ ಮತ್ತೆ ಕಾಂಗ್ರೆಸ್ಗೆ ಬಂದ್ಬಿಟ್ಟು ಲೋಕಸಭೆಗೆ ಆಯ್ಕೆಯಾಗಿ ಹೋದರು. ಇಂದಿರಾ ಗಾಂಧಿ ಅವ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು. ಆದರೆ ಅದೇ ಎಸ್ ಎಂ ಕೃಷ್ಣ ಅವರು 1984 ಡಿಸೆಂಬರ್ನಲ್ಲಿ ನಡೆದ ಲೋಕಸಭಾ ಚುನಾವಣೆ, ಅದು ಇಂದಿರಾ ಗಾಂಧಿಯವರ ಹತ್ಯೆ ನಂತರದ ಚುನಾವಣೆ. ಇಂದಿರಾ ಗಾಂಧಿಯವರ ದುರಂತ ಹತ್ಯೆಗಾಗಿ ಇಡೀ ರಾಷ್ಟ್ರಾದ್ಯಂತ ಒಂದು ಸಹಾನುಭೂತಿ ಅಲೆ ಎಬ್ಬಿತ್ತು. ಸಿಂಪತಿ ವೇವ್ನಲ್ಲಿ ಕರ್ನಾಟಕದಲ್ಲಿ ವಿರೋಧ ಪಕ್ಷಗಳೆಲ್ಲ ಧೂಳಿಪಟ ಹೋಗ್ಬಿಟ್ಟು 28ಕ್ಕೆ 26 ಸೀಟ್ ಕಾಂಗ್ರೆಸ್ಗೆನೆ. ಅಂಥದ್ರಲ್ಲಿ ಇತ್ತ ಪ್ರಭಾವಶಾಲಿ ನಾಯಕರಾಗಿ ಮತ್ತು ಕೇಂದ್ರ ಸಚಿವರಾಗಿದ್ದ ಎಸ್ ಎಂ ಕೃಷ್ಣ ಅವರು ಮಂಡ್ಯ ಕ್ಷೇತ್ರದಲ್ಲಿ ಕೆ ಎಸ್ ಶಂಕರೇಗೌಡರ ಕೈಯಲ್ಲಿ ಸೋತು ಹೋಗ್ಬಿಟ್ರು. 2.25 ಲಕ್ಷ ಮತಗಳ ಅಂತರದಿಂದ ಸೋತು ಹೋಗ್ಬಿಟ್ರು. ಅಂದ್ರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಾಗ ಎಸ್ ಎಂ ಕೃಷ್ಣ ಅವರು ಸೋತು ಹೋದ್ರು. ಹಾಗಾಗಿ ರಾಜೀವ್ ಗಾಂಧಿ ಕಾಲದಲ್ಲಿ ಸುದೀರ್ಘವಾದ ವನವಾಸವನ್ನು ಅನುಭವಿಸಬೇಕಾಗಿ ಬಂತು ಎಸ್ ಎಂ ಕೃಷ್ಣ ಅವರು. ಆಗ್ಲೂ ಅಷ್ಟೇ, ಯಾವಾಗ ಜನ ತಮ್ಮನ್ನು ಸೋಲಿಸಿ ವಿರಾಮ ಕೊಟ್ಟರು, ಆ ವಿರಾಮದ ಅವಧಿಯನ್ನು ಅವರು ವ್ಯರ್ಥಗೊಳಿಸಲಿಲ್ಲ. ಅದಕ್ಕೆ ಮತ್ತೊಂದು ಸಾರಿ ಪುನಶ್ಚೇತನ ಪಡ್ಕೊಳ್ಳಿಕ್ಕೆ ಏನು ತಯಾರಿ ಬೇಕು ಅದನ್ನೆಲ್ಲ ಮಾಡ್ತಾ ಬಂದರು. ಅವತ್ತಿನ ಹೋಗುಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಕರ್ನಾಟಕದಲ್ಲಿ ಅಷ್ಟೊಂದು ಕಾಂಗ್ರೆಸ್ಸು ಇಲ್ಲಿ ಪತನ ಆಗಿಬಿಟ್ಟು ಜನತಾ ಪಕ್ಷ ಸರ್ಕಾರ ನಡೀತಾ ಇತ್ತು. ರಾಮಕೃಷ್ಣ ಹೆಗಡೆ ಅವರು ಇಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದರು. ಸೊ ಆ ಕಾಲದ ವಿದ್ಯಮಾನಗಳನ್ನು ಗಮನಿಸ್ತಾ ಹೇಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಪುನಶ್ಚೇತನ ಕೊಡಬಹುದು ಅನ್ನೋ ಆಲೋಚನೆಗಳು ಅವರು ಇದ್ರು ಅಂತ ಕಾಣುತ್ತೆ. 1989 ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ಕಾಂಗ್ರೆಸ್ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆ ಒಟ್ಟಿಗೆ ನಡೆದು ಕರ್ನಾಟಕದಲ್ಲಿ ಯಥಾ ಪ್ರಕಾರ. ಲೋಕಸಭೆಯಲ್ಲಿ ಕಾಂಗ್ರೆಸ್ಸು ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಸೋತು ಹೋಗ್ಬಿಡ್ತು. ಆ ಚುನಾವಣಾ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರ ಹತ್ಯೆ ಕೂಡ ಆಗೋಯ್ತು, ಅದೆಲ್ಲ ಆಯ್ತಲ್ಲ. ಸೊ ಅಲ್ಲಿ ವಿ ಪಿ ಸಿಂಗ್ ಸರ್ಕಾರ ಬಂತು. ಇಲ್ಲಿ ಕರ್ನಾಟಕದಲ್ಲಿ ವೀರೇಂದ್ರ ಪಾಟೀಲ್ ಸರ್ಕಾರ ಬಂತು. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದಾಗ ಎಸ್ ಎಂ ಕೃಷ್ಣ ಅವರು ವಿಧಾನಸಭಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರು, ಸ್ಪೀಕರ್ ಆಗಿದ್ರು. ಅವರು ಸ್ಪೀಕರ್ ಆದಾಗಲೂ ಅಷ್ಟೇ, ಆ ಸ್ಪೀಕರ್ ಪದವಿಗೆ ಬೇಕಾದಂಥ ಘನತೆ, ಗೌರವ, ಒಂದು ನವಿರಾದ ಹಾಸ್ಯ ಪ್ರಜ್ಞೆ, ಸಮಯ ಪ್ರಜ್ಞೆ, ಆಮೇಲೆ ಅವರ ಸೊಗಸಾದ ಕನ್ನಡ ಭಾಷೆಯ ಬಳಕೆ ಇತ್ತಲ್ಲ, ಅವರ ಸಂವಹನ ಕಲೆ ಬಹಳ ವಿಶಿಷ್ಟವಾಗಿರ್ತಾ ಇತ್ತು. ಅವರು ಹೆಚ್ಚೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ. ಎ ಸ್ಪೀಕರ್ ಈಸ್ ಒನ್ ಹೂ ಸ್ಪೀಕ್ಸ್ ಲೆಸ್ ಅಂಡ್ ಲೆಸ್ ಅನ್ನೋ ಬ್ರಿಟಿಷ್ ಪಾರ್ಲಿಮೆಂಟ್ ವ್ಯವಸ್ಥೆಯ ಒಂದು ಇದೇನಿದೆಯೋ ಅದೇ ರೀತಿ ಅದನ್ನೇ ಪಾಲಿಸ್ತಾ ಬಂದರು. ಅವ್ರು ಮಾತಾಡ್ತಿದ್ದೆ ಅಪರೂಪ. ಆದರೆ ಅವ್ರ ಕಾಲದ ಆದರೆ ಸಭೆಯ ಘನತೆ, ಗೌರವವನ್ನು, ಡೆಕೋರಮ್ ಹೇಗೆ ಉಳಿಸ್ಬೇಕು ಅನ್ನೋದು ಅವ್ರು ಭಾಳ ಚೆನ್ನಾಗಿ ಗೊತ್ತಿರ್ತಾರೆ. ಯಾಕಂದರೆ ವಿವಿಧ ತಲೆಮಾರುಗಳು ರಾಜಕಾರಣಗಳು ಅವರೆಲ್ಲ ನೋಡ್ಬಿಟ್ಟಿದ್ರು. ಎಸ್ ಎಂ ಕೃಷ್ಣ ಅವರ ವ್ಯಕ್ತಿತ್ವದ ಹಿರಿತನೇ ಅದು. ಅವರು 92 ವಯಸ್ಸಾದರೂ ಕೂಡ ನಿಮ್ಮ ತಲೆಮಾರಿನವ್ರು ಕೂಡ ಅವ್ರ ಜೊತೆ ರಿಲೇಟ್ ಮಾಡ್ಕೊಳ್ಬೇಕಾಗಿತ್ತು. ನಾನು ನಿಮ್ಗಿಂತ ಬಹಳ ದೊಡ್ಡವನು ಅಂತ ಕಾಣುತ್ತೆ. ಆಗ ನಾನು ಅವ್ರಿಗಿಂತ ಸುಮಾರು ನಾವೆಲ್ಲ ಒಂದು 22 ವರ್ಷ ಚಿಕ್ಕವರು. ಆದರೂ ಕೂಡ ನಮ್ಮ ಅನುಭವಗಳನ್ನು ಎಸ್ ಎಂ ಕೃಷ್ಣ ಅವ್ರ ವ್ಯಕ್ತಿತ್ವ ಜೊತೆಗೆ ರಿಲೇಟ್ ಮಾಡ್ಕೊಳ್ಬೋದಾಗಿತ್ತು. ಸೊ ಈಗ ಸ್ಪೀಕರ್ ಆಗಿದ್ರು, ಮುಂದೆ ಬಂಗಾರಪ್ಪ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು. ಆಮೇಲೆ ಬಂಗಾರಪ್ಪನವ್ರು ರಾಜೀನಾಮೆ ಕೊಟ್ಟ ಮೇಲೆ, ಬಂಗಾರಪ್ಪನವ್ರಿದ್ದಾಗೂ ಸ್ಪೀಕರ್ ಆಗಿದ್ರು, ರಾಜೀನಾಮೆ ಕೊಟ್ಟ ಮೇಲೆ ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿ ನಡೀತು. 3 ಮುಂಚೂಣಿ ಅಭ್ಯರ್ಥಿಗಳು, ಒಬ್ಬರು ಎಸ್ ಎಂ ಕೃಷ್ಣ, ಮತ್ತೊಬ್ಬರು ಎಂ ರಾಜಶೇಖರ್ ಮೂರ್ತಿ, ಮತ್ತೊಬ್ಬರು ಕೆ ಎಚ್ ರಂಗನಾಥ್. ಒಬ್ಬರು ದಲಿತ ನಾಯಕರು, ಒಬ್ಬರು ಲಿಂಗಾಯತ್ ನಾಯಕರು, ಒಬ್ಬರು ಒಕ್ಕಲಿಗ ನಾಯಕರು. ಇವ್ರು 3 ಸ್ಪರ್ಧೆ ಇದ್ದಾಗ ಹೈಕಮಾಂಡ್, ಪಿ ವಿ ನರಸಿಂಹರಾಯರ ಹೈಕಮಾಂಡ್ ಅವರು ಲಕೋಟೆಯಲ್ಲಿ ತಮ್ಮ ಆಯ್ಕೆಯನ್ನು ತಿಳಿಸ್ಬಿಟ್ರು. ಇವ್ರು 3 ಬಿಟ್ಬಿಟ್ಟು ವೀರಪ್ಪ ಮೊಯ್ಲಿ ಹೆಸರು ಬಂತು. ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗೋಗ್ಬಿಟ್ರು. ಆಗ್ಲೂ ಕೂಡ ತಮಗಾದ ನಿರಾಸೆಯನ್ನ ತೋರುಗೊಡ್ದಾನೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಒಪ್ಕೊಂಡ್ರು. ನೀರಾವರಿ ಇಲಾಖೆಯನ್ನು ಪಡ್ಕೊಂಡ್ರು. ಸೊ ಈ ರೀತಿ ನಡೀತಾ ಇತ್ತು. ಬಟ್ ಭಿನ್ನಮತಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ತೊಡಗಿಸ್ಕೊಂಡ್ರು ಕೂಡ ಎಲ್ಲದು ಬಹಿರಂಗಕ್ಕೆ ಬರದಂತೆ ಒಂದು ಅಂತರ್ಗಾಮಿಯಾಗಿ ಆ ವ್ಯವಸ್ಥೆಯನ್ನು ನಿಯಂತ್ರಿಸುವ ಶಕ್ತಿ ಅವ್ರಿಗಿತ್ತು. ಆಮೇಲೆ 1994 ವೀರಪ್ಪ ಮೊಯ್ಲಿ ನೇತೃತ್ವದ ಕಾಂಗ್ರೆಸ್ಸು ಇಲ್ಲಿ ಪೂರ್ತಿ ಧೂಳಿಪಟ ಹೋಗ್ಬಿಡ್ತು ಕರ್ನಾಟಕದಲ್ಲಿ. ಅದೇ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷ ತನ್ನ ಬಹುಮತವನ್ನು ಕಳ್ಕೊಂಡು ಅಂದ್ರೆ ತೀರಾ ಹೀನಾಯವಾಗಿ ಬರೀ 36 ಸೀಟ್ ಬಂತು. ಇಲ್ಲಿ ಬಿಜೆಪಿಯ ವಿಜಯೋತ್ಸವ ಶುರುವಾಗಿದ್ದ ಅಲ್ಲಿಂದ 1994 ಚುನಾವಣೆ ಏನಿತ್ತು, ದೇವೇಗೌಡರು ಮುಖ್ಯಮಂತ್ರಿ ಆಗ್ಬಿಟ್ರು, ಜನತಾ ಪರಿವಾರ ಗೆದ್ದು ಬಂದ್ಬಿಡ್ತು, ಜನತಾದಳ.
ಆಮೇಲೆ BJPಗೆ 42 ಸೀಟ್ ಬಂತು, ಕಾಂಗ್ರೆಸ್ಗೆ ಬರೀ 36 ಸೀಟ್. ಸ್ವತಃ ವೀರಪ್ಪ ಮೊಯ್ಲಿ, ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಕೂಡ ಸೋತೋಗ್ಬಿಟ್ರು. ಮತ್ತೆ ಅಜ್ಞಾತವಾಸ SM ಕೃಷ್ಣ ಅವ್ರಿಗೆ. ತಮ್ಮ ಕಣ್ಣೆದುರಿಗೇನೆ ತಮ್ಮ ಓರ್ಗೆ ಅವರಾದ ದೇವೇಗೌಡರು ಮೊದಲು ಮುಖ್ಯಮಂತ್ರಿ ಆದರು, ತದನಂತರ ದೇಶದ ಪ್ರಧಾನಮಂತ್ರಿ ಆದರು. ಸೊ ತಮ್ಮ ಕಣ್ಣೆದುರಿಗೇನೆ ತಮ್ಮ ಓರ್ಗೆ ತಮ್ಮಷ್ಟು ಸುಶಿಕ್ಷಿತರಲ್ಲದ, ವಿದೇಶಿ ಅನುಭವ ಇಲ್ಲದ ದೇವೇಗೌಡರು ಪವಾಡ ಸದೃಶ ರೀತಿಯಲ್ಲಿ ಪ್ರಧಾನಮಂತ್ರಿ ಪದವಿಗೆ ಏರಿದ್ರು, 10 ತಿಂಗಳಲ್ಲಿ ಕೆಳಗೂ ಇಳಿದ್ರು. ಇವೆಲ್ಲ ಸ್ಥಿತ್ಯಂತರಗಳನ್ನು ಗಮನಿಸ್ತಾ ಇದ್ದ SM ಕೃಷ್ಣ ಅವರು 1999 ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಿರೋ ಹಾಗೆಯೇ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದರು. ಅವರ ನೇತೃತ್ವದಲ್ಲೇ ಅವೊಂದು ರಥ ಕೂಡ ಇತ್ತು, ಪ್ರಚಾರ ರಥಕ್ಕೆ ಕೂಡ ಒಂದು ಒಳ್ಳೆ ಹೆಸರಿಟ್ಟಿದ್ರು ಕಾಂಗ್ರೆಸ್ನವರು. ಆ ಬಸ್ಸಲ್ಲಿ ತಮ್ಮ ಒಡನಾಡಿಗಳನ್ನ ಕೂಡಿಸ್ಕೊಂಡು ಪ್ರಚಾರ ಮಾಡಿದರು. ಪ್ರಚಾರ ಮಾಡಿಬಿಟ್ಟು ಸುಮಾರು 137 ಸೀಟ್ಗಳ ಪ್ರಚಂಡ ಗೆಲುವು ಶಕ್ತಿ SM ಕೃಷ್ಣ ಅವ್ರಿಗೆ. ಆಗ SM ಕೃಷ್ಣ ಅವ್ರಿಗೆ ಹೆಚ್ಚು ಸ್ಪರ್ಧೆನೇ ಇರಲಿಲ್ಲ. ಎಸ್ ಸರ್, ಎಸ್. ಈ ನಡುವೆ ಒಂದು ಅಪ್ಡೇಟ್ ಸಿಗ್ತಾ ಇದೆ. SM ಕೃಷ್ಣ ಅಸ್ತಂಗತ. ಮುತ್ಸದ್ದಿ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಸಲ್ಲಿಸಿದಂಥ ಸೇವೆಗಳನ್ನು ಮೆಲುಕು ಹಾಕ್ತಾ ಇದ್ವಿ. ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರಾಗಿರುವಂಥ ರವೀಂದ್ರ ರೇಷ್ಮೆ ಸರ್ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಸರ್, ಆಗಲೇ ಅವರ ರಾಜಕೀಯ ಜೀವನದ ಏಳು ಬೀಳು ಅಥವಾ ಅವ್ರು ಮಾಡಿದಂಥ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ರೆ, ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಸರ್, ರಾಜಕೀಯ ಅಂತ ಹೇಳಿದ್ರೆ ಯಾರು ಬೇಕಾದರೂ ಬರಬಹುದು. ಉದ್ಯಮಿಗಳು ಕೂಡ ದೊಡ್ಡ ದೊಡ್ಡ ರಾಜಕಾರಣಿಗಳಾಗ್ತಾ ಇದ್ದಾರೆ. ಒಂದು ವಿಚಾರದಲ್ಲಿ ನೋಡ್ತಾ ಹೋಗೋದಾದರೆ ಕೆಲವೊಂದಿಷ್ಟು ಜನಕ್ಕೆ ಶಿಕ್ಷಣ ಎನ್ನುವಂಥದ್ದೇ ಇಲ್ಲ ಎನ್ನುವಂಥ ರೀತಿಯಲ್ಲಿ ಕೂಡ ಆಗ್ತಾ ಇದೆ. ಆದರೆ ವೆಲ್ ಎಜುಕೇಟೆಡ್ ವ್ಯಕ್ತಿತ್ವ ಅಥವಾ ವೆಲ್ ಎಜುಕೇಟೆಡ್ ವ್ಯಕ್ತಿಯೊಬ್ಬರು ರಾಜಕಾರಣಕ್ಕೆ ಎಂಟ್ರಿಯನ್ನು ಕೊಟ್ಟರೆ ಏನೆಲ್ಲ ಮಾಡಬಹುದು ಎನ್ನುವುದಕ್ಕೆ SM ಕೃಷ್ಣ ಅವರು ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ಸರ್? ನಾನು ಅವರ ಮುಖ್ಯಮಂತ್ರಿಗಿರಿಯ ಆರಂಭದ ದಿನಗಳನ್ನು ನಾನು ಮೆಲ್ಕು ಹಾಕ್ತಾ ಇದ್ದೆ. ಅವರು 1999 ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಸುಮಾರು 6 ತಿಂಗಳು ಮುಂಚೆ ಅವ್ರನ್ನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದರು. ಅಷ್ಟುಗಾಗಲೇ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ನೇತೃತ್ವವನ್ನು ವಹಿಸಿಕೊಂಡಿದ್ದರು. 1999 ಲೋಕಸಭಾ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಬಳ್ಳಾರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು. ಸುಷ್ಮಾ ಸ್ವರಾಜ್ ಜೊತೆಗೆ ಭರ್ಜರಿ ಸಂಘರ್ಷ ನಡೆದಿತ್ತು. ಅದೇ ಅವಧಿಯಲ್ಲಿ ವಿಧಾನಸಭಾ ಚುನಾವಣೆ ಕೂಡ ನಡೀತು. SM ಕೃಷ್ಣ ಅವರ ನೇತೃತ್ವದ ಕಾಂಗ್ರೆಸ್ಸು ನಿಚ್ಚಳ ಸುಭದ್ರ ಬಹುಮತವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂತು. ಅವರು ಮುಖ್ಯಮಂತ್ರಿಗಳಾದರು. ಮುಖ್ಯಮಂತ್ರಿಗಳಾದಾಗ ಅವರು ಏನು ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು ಜನರಿಗೆ. ಯಾಕಂದರೆ ಕಾಂಗ್ರೆಸ್ ಅದುವರೆಗೂ ಈ ಗರೀಬ್ ಹಟಾವ್ ಗುಂಗಿನಿಂದ ಹೊರಗೆ ಬಂದಿರಲೇ ಇಲ್ಲ. ಅಷ್ಟೊತ್ತಿಗಾಗಲೇ ಮನಮೋಹನ್ ಸಿಂಗ್ ಆರ್ಥಿಕ ನೀತಿ ಬಂದು 9 ವರ್ಷ ಆಗಿತ್ತು, ಆರ್ಥಿಕ ಉದಾರೀಕರಣದ ನೀತಿ ಬಂದ್ಬಿಟ್ಟು. ಆದರೆ SM ಕೃಷ್ಣ ಅವರು ಅದನ್ನೇ ಒಂದು ಸವಾಲಾಗಿ ಸ್ವೀಕರಿಸ್ಬಿಟ್ಟು 9 ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ ಜಾರಿಗೊಳಿಸಿದ ಆ ಜಾಗತೀಕರಣ ಆಧಾರಿತ ನೀತಿಯನ್ನು ಕರ್ನಾಟಕದಲ್ಲಿ ಸಾಕ್ಷಾತ್ಕಾರಗೊಳಿಸಿ ತೋರಿಸ್ಬಿಟ್ರು. ಅಂದರೆ ಇದೇ ಮೊದಲ ಬಾರಿಗೆ ಈ ಉದ್ಯಮಪತಿಗಳ ಬಗ್ಗೆ, ಕೈಗಾರಿಕೋದ್ಯಮಗಳ ಬಗ್ಗೆ, ವ್ಯಾಪಾರಿಗಳ ಬಗ್ಗೆ ಏನೊಂದು ಮಡಿವಂತಿಕೆ ಧೋರಣೆ ಇತ್ತು ಮೊದಲು ಆ ಸಮಾಜವಾದಿ ಗುಂಪಿನಲ್ಲಿ, ಅದನ್ನು ಮೈಚಿಳಿ ಬಿಟ್ಟು ಅವ್ರನ್ನ ಪ್ರಜ್ಞಾಪೂರ್ವಕ ಅಂದರೆ ಪ್ರೋಆಕ್ಟಿವ್ ಆಗಿ ಅವ್ರನ್ನ ಬೆಂಬಲಿಸ್ಲಿಕ್ಕೆ ಶುರು ಮಾಡಿದರು. ಅಂದರೆ ಬೆಂಗಳೂರಿನಲ್ಲಿ ಅವರು ಜಾಗತಿಕ ಬಂಡವಾಳದಾರರ ಹೂಡಿಕೆ ಸಮಾವೇಶಗಳನ್ನ ಆರಂಭಿಸಿಬಿಟ್ರು. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ. ಇಡೀ ದೇಶಕ್ಕೆ ಒಂದು ರಾಜ್ಯದ ಮುಖ್ಯಮಂತ್ರಿ ಯಾವ ರೀತಿ ಪ್ರಪಂಚದಾದ್ಯಂತ ಅತ್ಯುತ್ತಮವಾದ ಈ IT ಮತ್ತು BT ಕ್ಷೇತ್ರದ ಕಂಪನಿಗಳೇನಿದೆ ಅವರ ಬಂಡವಾಳ ಹೂಡಿಕೆ ಸಮಾವೇಶವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದರು. ಸತತವಾಗಿ 3 ವರ್ಷಗಳ ಕಾಲ ಅದು ಇಡೀ ದೇಶದ ಗಮನ ಸೆಳೆದಿತ್ತು. ಅಷ್ಟೇ ಅಲ್ಲ, ಅವರಿಗೆ ಪ್ರತಿಸ್ಪರ್ಧಿಯೊಬ್ಬರು ಹುಟ್ಕೊಂಡ್ರು. ನೆರೆ ರಾಜ್ಯದ ಆಂಧ್ರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಚಂದ್ರಬಾಬು ನಾಯ್ಡು ಅವರು ಕೂಡ ಕೃಷ್ಣ ಅವ್ರ ಜೊತೆಗೆ ಪೈಪೋಟಿಗೆ ಬಿದ್ದರು. ಕೃಷ್ಣ ಅವರು ಬೆಂಗಳೂರನ್ನ ಗಾರ್ಡನ್ ಸಿಟಿ ಆಗಿದ್ದ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಆಗಿ ಪರಿವರ್ತಿಸ್ತಾ ಹೋದಾಗ ಅವ್ರು ಹೈದರಾಬಾದ್ನಲ್ಲಿ ಕೂಡ ಅದೇ ರೀತಿಯ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟರು. ಆ ಕಾಲದಲ್ಲಿ 3 ಜನ ಮುಖ್ಯಮಂತ್ರಿಗಳನ್ನ ಜನ ಅತ್ಯುತ್ತಮ ಆಡಳಿತಗಾರರಂತ ಗುರುತಿಸಿದ್ರು. ಒಬ್ಬರು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದ ದಿಗ್ವಿಜಯ್ ಸಿಂಗ್, ಆಂಧ್ರ ಪ್ರದೇಶದ ತೆಲುಗು ದೇಶ ಮುಖ್ಯಮಂತ್ರಿ ಆಗಿದ್ದ ಚಂದ್ರಬಾಬು ನಾಯ್ಡು, ಕರ್ನಾಟಕದ ಕಾಂಗ್ರೆಸ್ ಮುಖ್ಯಮಂತ್ರಿ SM ಕೃಷ್ಣ. ಇವರೆಲ್ಲರಿಗೂ SM ಕೃಷ್ಣನೇ ರೋಲ್ ಮಾಡಲ್. ಸೊ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್, ಜಾಗತಿಕ ಹೂಡಿಕೆದಾರರ ಸಮಾವೇಶಗಳು ಎಷ್ಟು ಮಟ್ಟಿಗೆ ಪ್ರಸಿದ್ಧಿಗೆ ಬಂದವು ಅಂತಂದರೆ, ಆಗ ತಾನೇ 2001 ಅಂತ್ಯದಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾಗಿ ಅರಳ್ತಾ ಇದ್ದ ನರೇಂದ್ರ ಮೋದಿ ಅವರು ಕೂಡ SM ಕೃಷ್ಣ ಅವ್ರನ್ನ ಅನುಕರಿಸಿಬಿಟ್ಟು ವೈಬ್ರೆಂಟ್ ಗುಜರಾತ್ ಅಂತ ಇಡೀ ತಮ್ಮ RSS ಪೂರ್ವಾಶ್ರಮನ ಬಿಟ್ಬಿಟ್ಟು ಒಂದು ಹೊಸ ಪ್ಯಾರಡೈಮ್ ಶಿಫ್ಟ್ ಮಾಡಿಬಿಟ್ರು. ಗುಜರಾತಿನ ಸರ್ಕಾರಕ್ಕೂ ಕೂಡ ಈ ಬಂಡವಾಳ ಹೂಡಿಕೆ ಮತ್ತು ಈ ಜಾಗತೀಕರಣ ಆಧಾರಿತ ಆರ್ಥಿಕ ವ್ಯವಸ್ಥೆ. ಅಂಡ್ SM ಕೃಷ್ಣ ಅವರು ಈ ನಾಲೆಜ್ ಬೇಸ್ಡ್ ಎಕಾನಮಿ ಅಂದರೆ ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆಗೆ ಒಂದು ವಿಶಿಷ್ಟ ಆಯಾಮವನ್ನು ಕೊಟ್ಬಿಟ್ರು. ಹಂಗಂದ್ ಮಾತ್ರಕ್ಕೆ ಬರೀ ಎಲ್ಲರೂ ಅವ್ರ ಬಗ್ಗೆ ಪ್ರಚಾರ ಇದೆ, ಬರೀ ನಗರ ಪ್ರದೇಶ ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿಯನ್ನು ಮಾಡಿದ್ರು ಅಂತಲ್ಲ. ಗ್ರಾಮೀಣ ಕರ್ನಾಟಕದ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಲ್ಲೂ ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಈ ಇಸ್ಕಾನ್ ಸಂಸ್ಥೆಯ ಸಹಭಾಗಿತ್ವದ ಜೊತೆಗೆ ಅಕ್ಷರ ದಾಸೋಹ ಅನ್ನೋ ಕಾರ್ಯಕ್ರಮ, ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮ ಸರ್ಕಾರಿ
ಶಾಲೆಗಳಿಗೆ ಹೋಗೋ ಬಡವ್ರ ಮಕ್ಕಳಿಗೋಸ್ಕರ ಅದನ್ನು ಕೂಡ ತಮ್ಮ ತವರು ಜಿಲ್ಲೆ ಮಂಡ್ಯ ಅಥವಾ ಮೈಸೂರಲ್ಲಿ ಮಾಡಲಿಲ್ಲ. ಅವತ್ತು ಶಿಕ್ಷಣ ಸಚಿವರು ಎಚ್ ವಿಶ್ವನಾಥ್ ಇದ್ರು, ಅವರು ಕೂಡ KR ನಗರದಲ್ಲಿ ಮಾಡೋಕೆ ಹೋಗಲಿಲ್ಲ. ನಮ್ಮ ಹಿಂದುಳಿದ, ನಾನು ಹೈದರಾಬಾದ್ ಕರ್ನಾಟಕದವರೇ, ಹಿಂದುಳಿದ ಹೈದರಾಬಾದ್ ಕರ್ನಾಟಕದ 8 ಶೈಕ್ಷಣಿಕ ಜಿಲ್ಲೆಗಳಿಗೆ ಮಹತ್ವ ಕೊಟ್ಬಿಟ್ಟು ದೇವದುರ್ಗದಲ್ಲಿ ಈ ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನು ಶುರು ಮಾಡಿದ್ರು. ಅದಕ್ಕೆ ಅಕ್ಷರ ದಾಸೋಹ ಅಂತ ಒಂದು ಸೊಗಸಾದ ಹೆಸರು ಕೊಟ್ಟಿದ್ರು. SM ಕೃಷ್ಣ ಅವರ ಅಲ್ಲಿ ಶಾಲಾ ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡಿ ಅದಕ್ಕೊಂದು ಚಾಲನೆ ಕೊಟ್ಟರು. ಅದೇ ರೀತಿ ಕಾಲೇಜ್ ಶಿಕ್ಷಣದಲ್ಲಿ ಈ ಸಾಮಾನ್ಯ BSc BCom ಓದ್ತಾ ಇದ್ದ ಅಂದ್ರೆ ವೃತ್ತಿಯೇತರ ಪದವಿ ಕೋರ್ಸ್ಗಳಲ್ಲಿ ಕೂಡ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅನ್ನೋ ಒಂದು ಹೊಸ ವ್ಯವಸ್ಥೆ ಜಾರಿಗೆ ಬಂತು. ಅದಕ್ಕೂ ಉತ್ತೇಜನ ಕೊಡೋಕೆ ಶುರು ಮಾಡಿಬಿಟ್ರು. ಅವಾಗ ಈ ಕಾರ್ಪೊರೇಟ್ ವಲಯದ ಉದ್ಯೋಗದಾತರುಗಳೆಲ್ಲ ಉದ್ಯೋಗಾಕಾಂಕ್ಷಿಗಳ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಅವ್ರ ಕಾಲೇಜ್ಗೆ ಹೋಗ್ಬಿಟ್ಟು ಅವರು ಯೂನಿವರ್ಸಿಟಿ ಮಾರ್ಕ್ಸ್ ಕಾರ್ಡ್ ನೋಡ್ತಾ ಇರಲಿಲ್ಲ. ತಮ್ಮದೇ ಆದ ಒಂದು ಲಿಖಿತ ಪರೀಕ್ಷೆ, ಒಂದು ಸಮೂಹ ಚರ್ಚೆ ಅಂದರೆ ಗ್ರೂಪ್ ಡಿಸ್ಕಷನ್ನು, ರಿಟರ್ನ್ ಟೆಸ್ಟು, ಗ್ರೂಪ್ ಡಿಸ್ಕಷನ್ನು ಮತ್ತು ಪರ್ಸನಾಲಿಟಿ ಇಂಟರ್ವ್ಯೂ, ವ್ಯಕ್ತಿಗತ ಸಂದರ್ಶನ ಮಾಡಿಬಿಟ್ಟು ಅವ್ರನ್ನ ಆಯ್ಕೆ ಮಾಡಿಬಿಡ್ತಾ ಇದ್ರು. ಅವ್ರು ಇನ್ನು 4th ಸೆಮಿಸ್ಟರ್ ಇದ್ದಾಗ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಬರ್ತಾ ಇತ್ತು. ಫೈನಲ್ ಇಯರ್ ಮುಗಿಸಿದ ತಕ್ಷಣ ಅವ್ರು ಕೆಲಸಕ್ಕೆ ಹೋಗಿ ಸೇರ್ಕೊಳ್ತಾ ಇದ್ರು. ಆ 2000 ಸಂವತ್ಸರದ ಆರಂಭದ ದಿನಗಳಿದ್ವಲ್ಲ, ಅತ್ಯಂತ ರೋಚಕ ದಿನಗಳು. ಈ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅನ್ನೋದು ವಿದ್ಯಾವಂತ ಮಧ್ಯಮ ವರ್ಗದ ಮಕ್ಕಳಿಗೆ ಒಂಥರ ಒಂದು ಕ್ರಾಂತಿಕಾರಕ ಬೆಳವಣಿಗೆ. ಅವರು ಎಂಪ್ಲಾಯ್ಮೆಂಟ್ ರೆವಲ್ಯೂಷನ್ ಅದು. ಅದಕ್ಕೆ SM ಕೃಷ್ಣ ಅವ್ರಿಗೆ ಉತ್ತೇಜನ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ರು. ಸಾವಿರಾರು ಸಂಖ್ಯೆಯ ಸಾಮಾನ್ಯ ಪದವೀಧರ ವಿದ್ಯಾರ್ಥಿನಿಯರೆಲ್ಲ BPO ಮತ್ತು ಕಾಲ್ ಸೆಂಟರ್, ಮೊದಲ ತಲೆಮಾರಿನ BPO ಕಾಲ್ ಸೆಂಟರ್ಗಳು ಲಕ್ಷಗಟ್ಟಲೆ ಜನ ಉದ್ಯೋಗ ಪಡ್ಕೊಂಡ್ಬಿಟ್ರು. ಅವರೆಲ್ಲ ಬಡವ್ರ ಮಕ್ಕಳು, ಜಮೀನ್ದಾರರ ಮಕ್ಕಳು, ವ್ಯಾಪಾರಸ್ಥರ ಮಕ್ಕಳು, ರಾಜಕಾರಣಿ ಮಕ್ಕಳು ಅಲ್ವಾ. SM ಕೃಷ್ಣ ಅವರ ದೂರದರ್ಶಿತ್ವ ಮತ್ತು ಆ ಧೀಮಂತಿಕೆ ಆ ಥರದ್ದಿತ್ತು. ಒಂದು ಕಡೆ ಬಡವ್ರ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಬಿಸಿಯೂಟದ ಕಾರ್ಯಕ್ರಮ, ಕಾಲೇಜು ವಿದ್ಯಾರ್ಥಿಗಳಿಗೆಲ್ಲ ಈ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಮೂಲಕ. ಅಂದರೆ ಅವರು ಮೊದಲ ಬಾರಿಗೆ ಮಂತ್ರಿ ಆಗಿದ್ದಾಗ ಸಾರ್ವಜನಿಕ ಸರ್ಕಾರಿ ಉದ್ಯಮಗಳೇ ಪ್ರಮುಖ ಸ್ಥಾನದಲ್ಲಿದ್ದು, ಅವರು ಮುಖ್ಯಮಂತ್ರಿ ಆಗೋಷ್ಟೊತ್ತಿಗೆ ಖಾಸಗಿ ವಲಯದ ಪ್ರಾಧಾನ್ಯತೆ ಜಾಸ್ತಿ ಆಗಿ ಶುರುವಾಯಿತು. ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ. ಕರ್ನಾಟಕವನ್ನೇ ಅದನ್ನು ಪ್ರಯೋಗಶಾಲೆ ಮಾಡಿಬಿಟ್ರು. ಎಷ್ಟರ ಮಟ್ಟಿಗೆ ಕರ್ನಾಟಕದ ವರ್ಚಸ್ಸು ಬೆಳೀತು ಅಂತಂದರೆ, ಪ್ರಪಂಚದ ಎಲ್ಲ ರಾಷ್ಟ್ರಗಳ ಗಣ್ಯಾತಿ ಗಣ್ಯರು, ಅವರ ರಾಷ್ಟ್ರಾಧ್ಯಕ್ಷರು ಅಥವಾ ಪ್ರಧಾನಮಂತ್ರಿಗಳು ಭಾರತಕ್ಕೆ ಭೇಟಿ ಕೊಡ್ತಾರೆ ಅಂತಂದರೆ ಅವ್ರು ಫಸ್ಟ್ ಡೆಲ್ಲಿಗೆ ಹೋಗ್ತಿರಲ್ಲ. ಕರ್ನಾಟಕದಲ್ಲಿ ಫಸ್ಟ್ ಲ್ಯಾಂಡಿಂಗ್ ಬೆಂಗಳೂರಲ್ಲಿ ಲ್ಯಾಂಡಿಂಗ್ ಮಾಡಿಬಿಟ್ಟು ಇಲ್ಲಿ ಇನ್ಫೋಸಿಸ್, ವಿಪ್ರೋ, ಈ ನವತಲೆಮಾರಿನ ಉದ್ಯಮಗಳಿಗೆ ಭೇಟಿ ಕೊಟ್ಬಿಟ್ಟು SM ಕೃಷ್ಣ ಅವ್ರ ಜೊತೆಗೆ ಸಮಾಲೋಚನೆ ಮಾಡಿ ಆಮೇಲೆ ದಿಲ್ಲಿಗೆ ಹೋಗ್ತಾ ಇದ್ರು. ಅದು ಯಾವ ಕಾಲದಲ್ಲಿ? ದಿಲ್ಲಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ವರ್ಚಸ್ವಿ ಪ್ರಧಾನಮಂತ್ರಿ ಇದ್ರು ಕೂಡ ಅವರ ಫಸ್ಟ್ ಲ್ಯಾಂಡಿಂಗ್ ಕರ್ನಾಟಕ. ಕೃಷ್ಣ ಅವ್ರನ್ನ ಭೇಟಿ ಮಾಡಿ ಆಮೇಲೆ ಅಲ್ಲಿಗೆ ಹೋಗೋರು. ಅಂದ್ರೆ ಆ ಮಟ್ಟಿನ ವರ್ಚಸ್ಸನ್ನು ಕರ್ನಾಟಕಕ್ಕೆ ತಂದು ಕೊಟ್ಬಿಟ್ರು. ಬೆಂಗಳೂರು ಆಧುನಿಕ ತಂತ್ರಜ್ಞಾನ ಮತ್ತು ಬಂಡವಾಳ ಹೂಡಿಕೆಯ ಜಾಗತಿಕ ತಂಗುದಾಣ ಆಗೋಗ್ಬಿಡ್ತು. ಬ್ಯಾಂಗ್ಳೂರ್ ಬಿಕೇಮ್ ದ ಗ್ಲೋಬಲ್ ಡೆಸ್ಟಿನೇಷನ್ ಫಾರ್ ಇನ್ವೆಸ್ಟ್ಮೆಂಟ್ ಅಂಡ್ ಹೈ ಕಟಿಂಗ್ ಎಜ್ ಟೆಕ್ನಾಲಜಿ. ಅದ್ರ ಪರಿಣಾಮವನ್ನು ಇವತ್ತು ನಾವು ಗಮನಿಸ್ತಾ ಇದ್ವಿ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಅಥವಾ IT ಪಾರ್ಕ್ ಎಲ್ಲ ಉದ್ಧಾರ ಆಗಿದ್ದು ಅಂತಂದ್ರೆ SM ಕೃಷ್ಣ ಅವರು ಮಾಡಿದ ಚಮತ್ಕಾರಿಕ ಬದಲಾವಣೆ. ಹಾಗಂದ್ ಮಾತ್ರಕ್ಕೆ ಅಯ್ಯೋ ಕನ್ನಡ ನಿರ್ಲಕ್ಷ್ಯಕ್ಕೆ ಆಗೋಗ್ಬಿಡುತ್ತೆ, ಗ್ಲೋಬಲೈಸೇಷನ್ ಇಂದ ಅದಾಗುತ್ತೆ ಇದಾಗುತ್ತೆ, ಏನೂ ಆಗಲಿಲ್ಲ. ಕನ್ನಡ ಇನ್ನೂ ಹೆಚ್ಚು ಸಮೃದ್ಧವಾಗಿ ಬೆಳೆದು ಬಂದ್ಬಿಡಿದೆ. ಈ ನಿಮ್ಮ ತಲೆಮಾರಿನ ಯುವಕರೆಲ್ಲ ಇವತ್ತು ಕನ್ನಡ ಸುದ್ದಿ ವಾಹಿನಿಗಳಲ್ಲಿ ನೀವೆಲ್ಲ ಮಿಸ್ತಾ ಇದ್ದೀರಿ. ಅಷ್ಟೇ ಅಲ್ಲ, ಮೊದಲೆಲ್ಲ MG ರೋಡ್ ಈಚೆ ಕನ್ನಡ ಮಾತಾಡಲಿಕ್ಕೆ ನಾಚ್ಕೊಳ್ತಾ ಇದ್ರು. ಯಾಕಂದ್ರೆ ಕನ್ನಡಕ್ಕೆ ಗ್ಲಾಮರ್ ಇರಲಿಲ್ಲ. 90ರ ದಶಕದ ಆರಂಭದಲ್ಲಿ ನಮ್ಮ ಕನ್ನಡ ಸುದ್ದಿ ವಾಹಿನಿಗಳು ಬಂದಾಗ ಒಂದು ಸಮಸ್ಯೆ ಇತ್ತು. ಕನ್ನಡ ತುಂಬ ಗ್ಲಾಮರಸ್ ಆಗಿರೋ ಯುವಕರು, ಅವ್ರಿಗೆ ಕನ್ನಡ ಬರ್ತಿರ್ಲಿಲ್ಲ. ಕನ್ನಡ ಬರೋರು ಗ್ಲಾಮರಸ್ ಆಗಿರ್ತಾ ಇರಲಿಲ್ಲ. ಬಟ್ ಈಗಾಗಲೇ 2000 ನಂತರ 2K ವರ್ಷ ಆಯ್ತಲ್ಲ, 2000 ಸಂವತ್ಸರದ ನಂತರ ಕನ್ನಡಕ್ಕೂ ಗ್ಲಾಮರ್ ಬಂದಿದೆ. ಕನ್ನಡ ಮಾಧ್ಯಮ ಪ್ರಪಂಚದಲ್ಲಿ ಕೂಡ ಗ್ಲಾಮರ್ ಬಂದಿದೆ. ಸಮೃದ್ಧವಾದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿದೆ. ಅದು ಮನೋರಂಜನಾ ಮಾಧ್ಯಮ ಇರಲಿ, ಸುದ್ದಿ ವಾಹಿನಿಗಳಿರಲಿ, ಎಲ್ಲ ಕಡೆ ಒಂದು ಹೊಸ ಜಗತ್ತನ್ನು ನಾವು ನೋಡ್ತಾ ಇದ್ವಿ, ಬದುಕಿನ ಸಾಧ್ಯತೆಗಳು ನೋಡ್ತಾ ಇದ್ವಿ. ಕರ್ನಾಟಕದ ಬಡವರ ಮಕ್ಕಳು ಪ್ರಪಂಚ ದೇಶ ವಿದೇಶಗಳಲ್ಲಿ ತಮ್ಮ ಭಾರತದ ಧ್ವಜವನ್ನು ಹಾರಾಡಿಸ್ತಿರ್ತಾರೆ. ಸಮೃದ್ಧವಾದ ಉದ್ಯೋಗಾವಕಾಶ ಅದು ತಂದಿದ್ದು SM ಕೃಷ್ಣ. ಅದಷ್ಟೇ ಅಲ್ಲ, ಈ ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಅನ್ನೋದ್ರ ಮೂಲಕ ಯಾವ ರೀತಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತಂದ್ರು, ಅದನ್ನು ನಾನು 2 ಉದಾಹರಣೆ ಕೊಟ್ಟೆ. ಒಂದು ಶೌಚಾಲಯ ವ್ಯವಸ್ಥೆ, ನಿರ್ಮಲಾ ಬೆಂಗಳೂರು ಶೌಚಾಲಯಗಳು ಮತ್ತು ಸುಂದರವಾದ ಬಸ್ ಸ್ಟಾಪ್ಗಳು. ಸೊ ಈ ಮಾದರಿ ಮುಂದೆ ತಾಲೂಕಾ ಜಿಲ್ಲಾ ಕೇಂದ್ರಗಳ ಬಸ್ ನಿಲ್ದಾಣದ ನವೀಕರಣ ಕೂಡ ಸಾಧ್ಯ ಆಯ್ತು. ಇವತ್ತು ಅನೇಕ ಹಾಸನ ಮುಂತಾದ ಕಡೆ ಎಲ್ಲ ಬಸ್ ಸ್ಟ್ಯಾಂಡು ಅಂತಂದ್ರೆ ಅದು ಒಳ್ಳೆ ಏರ್ಪೋರ್ಟ್ ಥರ ಇದೆ. ಆ ಥರದ ಒಂದು ಹೊಸ ವಿನ್ಯಾಸಗಳನ್ನು ತಂದ್ಬಿಟ್ರು. ಅಂದ್ರೆ ಕೃಷ್ಣ ಅವರು ತಮ್ಮ ಕೌಟುಂಬಿಕ ಬದುಕಿನಲ್ಲಾಗಲಿ, ಸಾರ್ವಜನಿಕ ಬದುಕಿನಲ್ಲಾಗಲಿ ಒಂದು ಸೊಗಸುಗಾರಿಕೆ, ಕಲಾತ್ಮಕತೆಗೆ ಅವರು ಪ್ರಾಮುಖ್ಯತೆ ಕೊಡ್ತಾ ಇದ್ರು. ನಮ್ಮ ಬೆಂಗಳೂರು, ಮೊದಲ ಬ್ಯಾಂಗ್ಳೂರ್ ಅಂತ ಇದ್ವಿ, ನಮ್ಮ ಬ್ಯಾಂಗ್ಳೂರ್ ಅನ್ನೋದು ಒಂಥರ ಸಾಮಾನ್ಯವಾದ ನುಡಿಕಟ್ಟು ಹಾಕೋಗ್ಬಿಡುತ್ತೆ. ಜಾಗತಿಕ ಗುಣಮಟ್ಟದ ಕಾರ್ಯಕ್ರಮಗಳೆಲ್ಲ ಕನ್ನಡದಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಆ ಜಾಗತೀಕರಣದ ಪ್ರಯೋಗಶಾಲೆಯನ್ನಾಗಿ ಪ್ರವರ್ತಿಸಿದ SM ಕೃಷ್ಣ ಅವರಿಂದ ಏನಾಯಿತು,
ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದ 1956ರಲ್ಲಿ ಕಟ್ಟಿಸಿದ ವಿಧಾನಸೌಧ ಅದು ಕರ್ನಾಟಕ ಏಕೀಕರಣದ ಸಂಕೇತವಾದರೆ ಎಸ್.ಎಂ. ಕೃಷ್ಣ ಅವರು ತಮ್ಮ ಮುಖ್ಯಮಂತ್ರಿ ಅಧಿಕಾರಾವಧಿಯಲ್ಲಿ ಕಟ್ಟಿಸಿದ ಈ ವಿಕಾಸಸೌಧ ಅದು ಜಾಗತೀಕರಣದ ಸಂಕೇತ ಆಗ್ಬಿಡುತ್ತೆ. ಆಧುನೀಕರಣ ಮತ್ತು ಜಾಗತೀಕರಣದ ಸಂಕೇತ ಆಗಿ ಇವತ್ತಿಗೂ ಶಾಶ್ವತವಾಗಿ ಉಳ್ಕೊಂಡ್ಬಿಟ್ಟಿದೆ. ಅಂದ್ರೆ ಒಂದು ಆಧುನೀಕರಣ ಮತ್ತು ಜಾಗತೀಕರಣದ ಸಂಕೇತ ಈ ವಿಕಾಸಸೌಧ. ಆಮೇಲೆ ವಿಕಾಸಸೌಧ ಅನ್ನೋದಕ್ಕೆ ಇನ್ನೊಂದು ಅರ್ಥ ಕೂಡ, ಅಂದ್ರೆ ಕರ್ನಾಟಕ ರಾಜ್ಯ ಮೊದಲು ಅಭಿವೃದ್ಧಿಶೀಲ ರಾಜ್ಯ ಅಂತ ಅನ್ಸ್ಕೊಂಡಿತ್ತು, ಡೆವಲಪ್ಮೆಂಟ್ ಓರಿಯೆಂಟೆಡ್ ಅಂತ. ಅದಷ್ಟೇ ಅಲ್ಲ, ಕರ್ನಾಟಕದ ರಾಜಕಾರಣ ಮತ್ತು ಆಡಳಿತ ಅದು ವಿಕಾಸಶೀಲ ಆಡಳಿತ. ಇಟ್ಸ್ ಎವಾಲ್ವಿಂಗ್ ಡೆಮಾಕ್ರಸಿ ಅಂಡ್ ಇವಾಲ್ವಿಂಗ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಜಡತ್ವ ಇರಬಾರ್ದು ಸರ್ಕಾರ ಅಂತಂದ್ರೆ, ಅದೇ ಓಲ್ಡ್ ಸ್ಟೈಲ್ ಸ್ಟೀರಿಯೋಟೈಪ್ ಮಾದರಿ ಇರಬಾರ್ದು. ಹೊಸ ತರದ ಗವರ್ನೆನ್ಸ್, ಇವತ್ತು ಪೇಪರ್ಲೆಸ್ ಅಡ್ಮಿನಿಸ್ಟ್ರೇಷನ್ ಬಂದ್ಬಿಟ್ಟಿದೆ. ಆ ಕಂಪ್ಯೂಟರೀಕರಣ ವ್ಯಾಪಕವಾಗಿ ಅವರು ಮಾಡಿದ್ರಿಂದ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಬಂದ ಅದೊಂದು ಪ್ರಮುಖವಾದ ಬದಲಾವಣೆ ಅದು. ಹೌದು ಸರ್. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಾಲು ಸಾಲುಗಳನ್ನು ಎದುರಿಸಿದ್ರು. ರಾಜ್ಯದಲ್ಲಿ ಬರ ಬಂತು, ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಇರಬಹುದು. ಈ ಎಲ್ಲಾ ಸಿಚುವೇಶನ್ಗಳನ್ನ ಅವರು ಹೆಂಗ್ ಹ್ಯಾಂಡಲ್ ಮಾಡಿದ್ರು ಅಂತ ಹೇಳಿ ಸರ್. ನೋಡಿ, ಬರಗಾಲ ಒಂದ್ ಕಡೆ, ಆಗ ಅವ್ರಿಗೆ ಎಚ್.ಕೆ. ಪಾಟೀಲ್ ಅಂತ ಒಬ್ಬ ಮಂತ್ರಿ, ಮತ್ತೊಬ್ರು ಎಚ್. ವಿಶ್ವನಾಥ್ ತರ ಸಚಿವರು, ಅವರು ಸಹೋದ್ಯೋಗಿಗಳಾಗಿದ್ರು. ಅವರಲ್ಲಿರೋ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಗುರುತಿಸಿ ಅವ್ರಿಗೆ ಸೂಕ್ತವಾದ ಇಲಾಖೆಗಳನ್ನು ಕೊಟ್ಟಿದ್ರು. ನೀರಾವರಿ ಇಲಾಖೆಯನ್ನು ಎಚ್.ಕೆ. ಪಾಟೀಲ್ ಕೊಟ್ಟ ಮೇಲೆ ದಶಕಗಳಿಂದ ನೆನೆಗುರಿಗೆ ಬಿದ್ದಿದ್ದ ಆಲ್ಮಟ್ಟಿ ಅಣೆಕಟ್ಟು ಮತ್ತು ನಾರಾಯಣಪುರದಲ್ಲಿರೋ ಅಪ್ಪರ್ ಕೃಷ್ಣ ಮೇಲ್ದಂಡೆ ಅಣೆಕಟ್ಟು ಅವೆರಡನ್ನು ಪೂರ್ಣಗೊಳಿಸ್ಬಿಟ್ರು. 14 ಮಧ್ಯಮ ಗಾತ್ರದ ಏತ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಿದ್ರು. ಹೀಗಾಗಿ ಇವತ್ತು ನೀವು ಯಾದಗಿರಿ, ದೇವದುರ್ಗ, ಶಾಪುರ್ ಅಲ್ಲೆಲ್ಲ ಇವತ್ತು ಕೃಷಿ ಸಮೃದ್ಧಿ ಕಾಣ್ತಾ ಇದ್ರೆ ಅದು ಎಸ್.ಎಂ. ಕೃಷ್ಣ ಕಾಲದಲ್ಲಿ ಜಾರಿಗೊಳಿಸಿದ ನೀರಾವರಿ ಯೋಜನೆಗಳು. ನಮ್ಮ ಹೈದರಾಬಾದ್ ಕರ್ನಾಟಕ ಎಲ್ಲರೂ ಅಲಕ್ಷಿಸಿಬಿಟ್ಟಿದ್ರು, ಅದನ್ನ ಯಾರು ಗಮನಿಸ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ರೈತಾಪಿ ಜನರಿಗೆ, ರೈತರಿಗೆ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಯನ್ನು ತಂದ್ಬಿಟ್ರು. ಯಾರ್ಯಾರು ಕೃಷಿ ಸಹಕಾರಿ ಪತ್ತಿನ ಬ್ಯಾಂಕ್ಗಳ ಸದಸ್ಯರಾಗಿರ್ತಾರೋ ಅವ್ರಿಗೆಲ್ಲ ಉಚಿತವಾಗಿ ಹಾರ್ಟ್ ಸರ್ಜರಿ, ಬೈಪಾಸ್ ಸರ್ಜರಿ, ಆಂಜಿಯೋಪ್ಲಾಸ್ಟಿ ಆಗ್ಲಿಕ್ಕೆ ಶುರುವಾಯಿತು. ಇವತ್ತೇನಾದ್ರೂ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಆಯುಷ್ಮಾನ್ ಭಾರತ ಅನ್ನೋದೊಂದು ಆರೋಗ್ಯ ವಿಮಾ ಸ್ಕೀಮ್ ಬಂದಿದ್ರೆ ಮೂಲ ಪ್ರವರ್ತಕರು ಎಸ್.ಎಂ. ಕೃಷ್ಣ. ಎಸ್.ಎಂ. ಕೃಷ್ಣ ಅವರ ಯಶಸ್ವಿನಿಯಿಂದ ಪ್ರೇರಿತರಾಗ್ಬಿಟ್ಟು ಇವತ್ತು ವಿವಿಧ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಕೂಡ ಈ ಥರ ಬಡವರಿಗಾಗಿ ಆರೋಗ್ಯ ವಿಮಾ, ಉಚಿತ ಆರೋಗ್ಯ ಸೇವೆ, ಚಿಕಿತ್ಸೆಯ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಅದನ್ನೆಲ್ಲ ಮರ್ತು ಬಿಡಬಾರದು. ಅದಕ್ಕಿಂತ ಹೆಚ್ಚಾಗಿ BDA, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅನ್ನೋದು ಒಂದು ನಿರುಪಯುಕ್ತ, ಅದೊಂದು ಬಿಳಿಯಾನೆ ಆಗೋಗ್ಬಿಟ್ಟಿತ್ತು. ಸರ್ಕಾರಿ ಖಜಾನೆ ಮೇಲೆ ಎಷ್ಟು ಮಟ್ಟಿಗೆ ಹೊರೆಯಾಗಿತ್ತು ಅಂತಂದ್ರೆ, ಅಗತ್ಯಕ್ಕಿಂತ ಒಂದು 300 ಜನ ನೌಕರರು ಜಾಸ್ತಿ ಇದ್ರು, ಸುಮ್ಮನೆ ಕೂಡಿಸಿ ಸಂಬಳ ಕೊಡ್ತಾ ಇದ್ರು. ಆಮೇಲೆ ಅರ್ಜಿದಾರರಿಗೆ ನಿವೇಶನ ಕೊಡುವ ಪರಿಪಾಠ ನಿಂತು ಹೋಗ್ಬಿಟ್ಟಿತ್ತು. ಅಲ್ಲಿ ಏನಿದ್ರು ಕಾರ್ನರ್ ಸೈಟ್, ತಿಂಗಳಿಗೊಮ್ಮೆ ಕಾರ್ನರ್ ಸೈಟ್ ಆಕ್ಷನ್ ಮಾಡಿಬಿಟ್ಟು ಸಂಬಳ ಕೊಡ್ತಾ ಇದ್ರು. ಆಗ ಎಸ್.ಎಂ. ಕೃಷ್ಣ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಜೈಕರ್ ಜೆರೋಮ್ ಅನ್ನೋ ಒಬ್ಬ ದಕ್ಷ ಅಧಿಕಾರಿನ, ಅವ್ರು KS ನಿಂದ IAS ಆಗಿದ್ರು, ಅವ್ರನ್ನ BDA ಆಯುಕ್ತರನ್ನಾಗಿ ಮಾಡಿದ್ರು. ಇದನ್ನ ಮುಚ್ಚಿಬಿಡಿ ಅಂತಂದ್ಬಿಟ್ಟು, ಯಾಕಂದ್ರೆ 3 ಜನ ತಜ್ಞರ ಸಮಿತಿ ಒಂದು ಇದು ಕೊಟ್ಬಿಟ್ಟಿತ್ತು, 100 ಕೋಟಿ ರೂಪಾಯಿ ನಷ್ಟದಲ್ಲಿದೆ, ಅದೊಂದು ಬಿಳಿಯಾನೆ ಆಗಿದೆ, ಮುಚ್ಚಿಬಿಡಿ ಅಂತ ಹೇಳಿದ್ರು. ಇವರು ಆಯ್ತು ನೀವು ಹೋಗಿ ಮುಚ್ಚಿಬಿಡು ಅಂತ ಜೈಕರ್ ಜೆರೋಮ್ ಹೇಳಿದ್ರೆ, ಅವ್ರು ಮುಚ್ಚೋದ್ರ ಬದಲು ಅದಕ್ಕೆ ಹೊಸ ಪುನಶ್ಚೇತನ ಕೊಟ್ಬಿಟ್ರು. ಅದೇ ಮೊದಲ ಬಾರಿಗೆ ಆ 4 ವರ್ಷದ ಅವಧಿಯಲ್ಲಿ BDA ಈ ವಿಶ್ವೇಶ್ವರ ಲೇಔಟು, ಕೆಂಪೇಗೌಡ ಲೇಔಟು ಇತ್ಯಾದಿಗಳನ್ನು ಮಾಡಿಬಿಟ್ಟು 65,000 ಸೈಟ್ಗಳನ್ನ ವಿತರಣೆ ಮಾಡಿದ್ರು. ಅರ್ಜಿದಾರರಿಗೆ ಕ್ರಮಬದ್ಧವಾಗಿ ವಿತರಣೆ ಮಾಡಿದ್ರು. BDA ಆಡಳಿತದಲ್ಲಿ ಹೊರೆಯಾಗಿದ್ರಲ್ಲ ಅಂತ ನೌಕರನ್ನೆಲ್ಲ ವಾಪಸ್ ಕಳಿಸ್ಬಿಟ್ರು. ಆಮೇಲೆ ನಗರದ ಮಧ್ಯವರ್ತಿ ಸ್ಥಳದಲ್ಲಿ ಅನೇಕರು ಆಕ್ರಮಿಸ್ಕೊಂಡ್ಬಿಟ್ಟಿದ್ರು ಸಾರ್ವಜನಿಕ BDA ಆಸ್ತಿಯನ್ನ. ಮುಲಾಜಿಲ್ಲದೆ ಬುಲ್ಡೋಜರ್ ಪ್ರಯೋಗ ಆಗಿದ್ದ ಅವಾಗಲೇ ಬೆಂಗಳೂರಿನಲ್ಲಿ. ಅಂತ ಅಕ್ರಮ ಕಟ್ಟುಗಳನ್ನೆಲ್ಲ ಧ್ವಂಸ ಮಾಡಿಬಿಟ್ಟು ಮತ್ತೆ ಅದನ್ನು ವಾಪಸ್ ಕೊಟ್ಟರು. BDA ನಷ್ಟದಲ್ಲಿದ್ದ BDA ಎಸ್.ಎಂ. ಕೃಷ್ಣ ಅವರ ಅಧಿಕಾರದಿಂದ ಕೆಳಗಿಳಿದಾಗ ಸುಮಾರು 1,600 ಕೋಟಿ ರೂಪಾಯಿ ಲಾಭದಲ್ಲಿತ್ತು. ಆಮೇಲೆ ಇವತ್ತು ಮತ್ತೆ ವಿಷಾದ ಏನು ಅಂತಂದ್ರೆ, ಎಸ್.ಎಂ. ಕೃಷ್ಣ ಅವರ ಮಹತ್ವಾಕಾಂಕ್ಷಿ ಯೋಜನೆ ಅರ್ಕಾವತಿ ಯೋಜನೆ, ಅವತ್ತು ಬರೀ ಅರ್ಜಿ ಮಾರಾಟದಿಂದ 850 ಕೋಟಿ ವರಮಾನ ಬಂದಿತ್ತು BDA. ಮುಂದೆ ತದನಂತರದ ಕಾಂಗ್ರೆಸ್ ಅವಧಿಯಲ್ಲಿ ಏನಾಯ್ತು, ರೀಡು ಆಯ್ತು, ಅದಾಯ್ತು, ಈಗ ಸಿದ್ದರಾಮಯ್ಯ ಎದುರಿಸ್ತಾ ಇದೆ. ಅರ್ಕಾವತಿ ಯೋಜನೆ ಸಮಾಧಿ ಮಾಡಿಬಿಟ್ರು. ಸರ್, ಇಷ್ಟೊತ್ತು ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಹಿರಿಯ ಪತ್ರಕರ್ತರಾಗಿರುವಂಥ ರವೀಂದ್ರ ರೇಷ್ಮೆ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಎಸ್.ಎಂ. ಕೃಷ್ಣ ಅವರ ರಾಜಕೀಯ ಜೀವನ, ಅವರ ಶೈಕ್ಷಣಿಕ ಜೀವನ, ಅವರು ಮಾಡಿದಂಥ ಸಾಧನೆ, ಏಳು ಬೀಳು ಹೇಗಿತ್ತು, ಎಲ್ಲದರ ಕುರಿತು ಮಾಹಿತಿಯನ್ನು ಕೊಟ್ಟರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.